ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಸ್ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತು ನಾವು 3 ಅತ್ಯಂತ ಮುಖ್ಯವಾದ ಪವರ್ಫುಲ್ ಆದ ಇಂಪಾರ್ಟೆಂಟ್ ಆದ ಆಸ್ಟ್ರಾಲಜಿಕಲ್ ಈವೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನನಗೆ ಪರ್ಸ್ನಲಿ ನಾನು ಕಂಪ್ಲೀಟ್ ಆಸ್ಟ್ರಾಲಜಿ ಫಾಲೋ ಮಾಡಲಿಲ್ಲ ಅಂದರೂ ಈ 3 ಇವೆಂಟ್ಸು ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ಯಾಕೆ ಈ 3 ಇವೆಂಟ್ಸ್ ತುಂಬ ಇಂಪಾರ್ಟೆಂಟು, ಹೇಗೆ ಇದು ನಮಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ಏನೆಲ್ಲ ನಾವು ಇದ್ರ ಬಗ್ಗೆ ತಿಳ್ಕೊಬೇಕಾಗಿದೆ, ಅದೆಲ್ಲ ಇವತ್ತಿನ ವಿಡಿಯೋನಲ್ಲಿ ನೋಡೋಣ. ಇವತ್ತಿನ ವಿಡಿಯೋ ಬಂದು 2 ಪಾರ್ಟ್ ವಿಡಿಯೋಸ್ ಆಗಿರುತ್ತೆ. ಫಸ್ಟ್ ಪಾರ್ಟಲ್ಲಿ ಈ 3 ಇವೆಂಟ್ಸ್ ಏನು, ಹೆಂಗೆ ಜನರಲ್ ಆಗಿ ನಮಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಏನು ನಾವು ತಿಳ್ಕೊಬೇಕಾಗಿದೆ ಇನ್ ಜನರಲ್ ಈ ಇವೆಂಟ್ಸ್ ಬಗ್ಗೆ, ಅದೆಲ್ಲ ನೋಡೋಣ ಫಸ್ಟ್ ಪಾರ್ಟಲ್ಲಿ. ಸೆಕೆಂಡ್ ಪಾರ್ಟ್ ಬಂದು ನಿಮಗೆ ಪರ್ಸ್ನಲಿ ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ. ನಿಮಗೆ ಪರ್ಸ್ನಲ್ ಆಗಿ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಹೆಂಗೆ ಇದೆಲ್ಲ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ, ಇಂಪ್ಯಾಕ್ಟ್ ಆಗ್ತಾ ಇದೆ, ಏನೆಲ್ಲ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಗಮನಕ್ಕೆ ಇವತ್ತು ತರಬೇಕಂತ ಅಂದ್ಕೊಂಡಿದ್ದಾರೆ ಈ ಪರ್ಟಿಕ್ಯುಲರ್ ಆಸ್ಟ್ರಾಲಜಿಕಲ್ ಇವೆಂಟ್ಸ್ ಬಗ್ಗೆ, ಅದೆಲ್ಲ ನೆಕ್ಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟಲ್ಲಿ ಡೀಟೇಲ್ ಆಗಿ ನೋಡೋಣ. ಓಕೆ, ಸೊ ಹೋಪ್ ಯು ಆರ್ ರೆಡಿ. ಐ ಆಮ್ ಆಬ್ಸಲ್ಯೂಟ್ಲಿ ಎಕ್ಸೈಟೆಡ್ ಇವತ್ತಿನ ವಿಡಿಯೋ ಬಗ್ಗೆ. ಲೆಟ್ಸ್ ಬಿಗಿನ್. ಗ್ರೂಪ್ ನಂಬರ್ 1 ಅಂತ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಇವೆಂಟು ನಾವು ಡಿಸ್ಕಸ್ ಮಾಡ್ತಾ ಇರೋದು ಸೋಲಾರ್ ಎಕ್ಲಿಪ್ಸ್, ಲೂನಾರ್ ಎಕ್ಲಿಪ್ಸ್ ನಮಗೆ 2 ಟೈಮ್ಸ್ ಆಗುತ್ತೆ ಒಂದು ವರ್ಷದಲ್ಲಿ. ದೆರ್ ವಿಲ್ ಬಿ 2 ಸೀಸನ್ಸ್ ಆಫ್ ಸೋಲಾರ್ ಆ್ಯಂಡ್ ಲೂನಾರ್ ಎಕ್ಲಿಪ್ಸ್ ಅಂತಂದರೆ ಸೂರ್ಯಗ್ರಹಣ ಚಂದ್ರಗ್ರಹಣ 2 ಸಲ ಆಗುತ್ತೆ ಇಡೀ ವರ್ಷದಲ್ಲಿ. ದಿಸ್ ಈಸ್ ಅವರ್ ಫಸ್ಟ್ ಸೋಲಾರ್ ಆ್ಯಂಡ್ ಲೂನಾರ್ ಎಕ್ಲಿಪ್ಸ್ ಈ ವರ್ಷದಲ್ಲಿ. ಸೊ ಈ ಸೋಲಾರ್ ಎಕ್ಲಿಪ್ಸ್ ಬಂದು ಆಗ್ತಾ ಇರೋದು ಇನ್ ಏರೀಸ್ ಅಂತ ಅಂದರೆ ಮೇಷರಾಶಿ, ಮತ್ತು ಇದ್ರದ್ದು ರೂಲಿಂಗ್ ಪ್ಲ್ಯಾನೆಟ್ ಬಂದು ಮಾರ್ಸ್. ಸೊ ಈ ಕಾರ್ಡ್ಸ್ ನೀವು ಆಲ್ರೆಡಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಎಷ್ಟು ಮ್ಯಾಸ್ಕುಲನ್ ಎನರ್ಜಿ ಇದು. ಇಟ್ ಈಸ್ ಆಲ್ ರೆಡ್. ಮತ್ತು ಈ ಕಾರ್ಡ್ಸ್ ಬಂದು ಡೈನಾಮಿಕ್, ಸ್ಪಾಂಟೇನಿಯಸ್ ಮತ್ತು ಇಂಪಲ್ಸಿವ್. ಏರೀಸ್ ಎನರ್ಜಿ ಬಂದು ಇಟ್ ಈಸ್ ಆರ್ಗನೈಸೇಷನ್, ಸ್ಟ್ರಕ್ಚರ್, ಹ್ಯಾಬಿಟ್ಸ್, ರೂಟೀನ್ಸ್, ಇದೆಲ್ಲ ಬಂದು ಏರೀಸ್ ಎನರ್ಜಿ. ಲೈಕ್ ಆಬ್ಸಲ್ಯೂಟ್ಲಿ ಮ್ಯಾಸ್ಕುಲನ್ ಎನರ್ಜಿ, ಪವರ್ಫುಲ್ ಎನರ್ಜಿ, ಆ್ಯಕ್ಷನ್ ಓರಿಯೆಂಟೆಡ್ ಎನರ್ಜಿ. ಏನು ಬೇಕು ನಮಗೆ ಜೀವನದಲ್ಲಿ ಅದನ್ನು ಪಡೆಯೋದಕ್ಕೆ ಏನೆಲ್ಲ ಮಾಡಬೇಕು ಅದ್ರ ಬಗ್ಗೆ ದೇ ಗೆಟ್ ಎಕ್ಸೈಟೆಡ್. ಆ ಥರ ಒಂದು ಎನರ್ಜಿ ಇದು. ನಿಮ್ಗೆ ಈ ಕಾರ್ಡ್ಸ್ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಏನಿದು ಇಷ್ಟು ಬ್ರೈಟ್ ರೆಡ್ ಆಗಿದೆ ಅಂತ, ಬಿಕಾಸ್ ದಟ್ ಈಸ್ ವಾಟ್ ಇಟ್ ಈಸ್. ಮತ್ತು ಮಾರ್ಸ್ ಬಂದು ಮಾರ್ಸ್ ಅಂತ ಅಂದರೆ ಮಂಗಳ ಗ್ರಹ. ಇದು ಬಂದು ಲೈಕ್ ಕಂಪ್ಲೀಟ್ಲಿ ಫಿಸಿಕಲ್ ಎನರ್ಜಿ. ನಿಮ್ಮ ಬಾಡಿ, ನಿಮ್ಮ ಫಿಸಿಕಲ್ ಎನರ್ಜಿನ ಯೂಸ್ ಮಾಡಿ ಆ್ಯಕ್ಚುಯಲ್ ಆಗಿ ಮುಂದೆ ಹೋಗಿ ಹೆಂಗೆ ನೀವು ಮ್ಯಾನಿಫೆಸ್ಟ್ ಮಾಡೋದು ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾಗಿರೋದನ್ನ. ಸೊ ಫಿಸಿಕಲ್ ಎಕ್ಸ್ಪ್ರೆಷನ್ ಇದೆಲ್ಲ ಬಂದು ಏರೀಸ್ ಮತ್ತು ಮಾರ್ಸ್ದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಸನ್ ಅಂದರೆ ಸೋಲಾರ್ ಎಕ್ಲಿಪ್ಸ್ ಇದೆ, ಮತ್ತು ಆವತ್ತು ಅಮಾವಾಸ್ಯೆ ಕೂಡ ಇದೆ. ಸೊ ಇದು ನಮಗೆ ಹೆಂಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಅಂದರೆ ಡ್ಯೂರಿಂಗ್ ದ ಸೋಲಾರ್ ಎಕ್ಲಿಪ್ಸ್, ಅಂದರೆ ಈ ಸೋಲಾರ್ ಎಕ್ಲಿಪ್ಸ್ ಆಗೋಕ್ಕೆ ಒಂದು ವಾರದ ಮುಂಚೆಯಿಂದನೇ ಈ ಎನರ್ಜೀಸ್ ಎಲ್ಲ ತುಂಬ ಇಂಟೆನ್ಸ್ ಆಗಿರುತ್ತೆ. ನಮಗೆ ರೆಸ್ಟ್ಲೆಸ್ನೆಸ್ ಜಾಸ್ತಿ ಆಗ್ತಾ ಇರುತ್ತೆ. ಎಸ್ಪೆಷಲಿ ಸೋಲಾರ್ ಎಕ್ಲಿಪ್ಸ್ ಆಗ್ತಾ ಇರೋದ್ರಿಂದ ಸನ್ ಬಂದು ಇಟ್ ಈಸ್ ಗೋಯಿಂಗ್ ಟು ಗೋ ಡಾರ್ಕ್ ಫಾರ್ ಅ ವೈಲ್. ಅದು ಸೋಲಾರ್ ಎಕ್ಲಿಪ್ಸ್. ಸನ್ ಇಷ್ಟು ಬ್ರೈಟ್ ಸನ್ ಬಂದು ಇಟ್ ಗೋಸ್ ಡಾರ್ಕ್ ಅಂತಂದರೆ ಈ ಎನರ್ಜಿ, ಇಷ್ಟು ಪವರ್ಫುಲ್ ಎನರ್ಜಿ, ಇಷ್ಟು ಮುಂದೆ ಹೋಗಿ ಡೈನಮಿಕ್ ಆಗಿ ನಮಗೆ ಬೇಕಾಗಿರೋದನ್ನ ಪಡ್ಕೋಬೇಕು ಅಂತ ಆ ಎಕ್ಸೈಟ್ಮೆಂಟಲ್ಲಿರೋ ಎನರ್ಜಿ ಬಂದು ಇಟ್ ಗೋಸ್ ಲೈಕ್ ಫೇಡೆಡ್. ಇದು ಬಂದು ತುಂಬ ರೆಸ್ಟ್ಲೆಸ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ನಮ್ಮ ಮೈಂಡಲ್ಲಿ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ಅಂದರೆ ನಮಗೆ ಏನು ಬೇಕು ಜೀವನದಲ್ಲಿ ಅದ್ರ ಬಗ್ಗೆ ನಾವು ಡೀಪಾಗಿ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ನಮ್ಮ ಲೈಫಲ್ಲಿ ಯಾವುದಾದ್ರೂ ಏರಿಯಾನಲ್ಲಿ ಸ್ಟ್ರಕ್ಚರ್ ಇಲ್ಲ, ಆ್ಯಕ್ಷನ್ ತೊಗೋತಾ ಇಲ್ಲ, ಇದ್ರ ಬಗ್ಗೆ ಏನು ಪ್ರಾಪರ್ ಹ್ಯಾಬಿಟ್ ಫಾರ್ಮ್ ಮಾಡಿಲ್ಲ, ನಾವು ಈ ಸಿಚುವೇಶನ್ ಬಗ್ಗೆ ನಾವು ತುಂಬ ಕಾಲದಿಂದ ಗಮನ ಕೊಟ್ಟಿಲ್ಲ. ರಿಲೇಷನ್ಶಿಪ್ ಇರ್ಬೋದು, ನಮ್ಮ ಫಿಸಿಕಲ್ ಸ್ಟ್ರೆಂತ್ ಇರ್ಬೋದು, ನಮ್ಮ ಎಕ್ಸಸೈಸ್ ರೂಟೀನ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ನಾವು ಎಲ್ಲಿ ಗಮನ ಕೊಟ್ಟಿಲ್ಲ ಅದ್ರ ಬಗ್ಗೆ ರೆಸ್ಟ್ಲೆಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನೇನು ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ನಾನೇನು ಮಾಡ್ತಾ ಇಲ್ಲ, ಏನಾದರೂ ಮಾಡಬೇಕು, ಐ ಹ್ಯಾವ್ ಟು ಡೂ ಸಮಥಿಂಗ್. ನೀವು ಮಾಡ್ದಿರೋ ಸುಮ್ಮನೆ ಕೂರಕ್ಕೆ ಆಗದೇ ಇರೋ ಥರ ಒಂಥರ ರೆಸ್ಟ್ಲೆಸ್ ಎನರ್ಜಿ ಆಗುತ್ತೆ. ಸೊ ಈ ಎನರ್ಜಿನ ನೀವು ಹೆಂಗೆ ಯೂಸ್ ಮಾಡ್ಕೋಬೋದು ಅಂತಂದರೆ ಈಗ ಪರ್ಟಿಕ್ಯುಲರ್ಲಿ ಸೋಲಾರ್ ಎಕ್ಲಿಪ್ಸ್ ಟೈಮಲ್ಲಿ ಈ ರೆಸ್ಟ್ಲೆಸ್ನೆಸ್ ಆ್ಯಕ್ಚುಲಿ ನನಗೆ ಆಲ್ರೆಡಿ ಫೀಲ್ ಆಗ್ತಾ ಇದೆ. ನಾನು ತುಂಬ ದಿನದಿಂದ ಎಕ್ಸಸೈಸ್ ಮಾಡಿಲ್ಲ, ಸೊ ಐ ಹ್ಯಾವ್ ಟು ಸ್ಟಾರ್ಟ್ ಅನ್ನೋ ಥರ ಐ ಆಮ್ ಗೆಟಿಂಗ್ ದಟ್ ಅರ್ಜ್. ಮತ್ತು ಯಾವಾಗ ಶುರು ಮಾಡಬೇಕು, ಇವತ್ತು ಮಾಡಲಾ, ಏನು ಎಕ್ಸಸೈಸ್ ಮಾಡಲಿ, ಹೆಂಗೆ, ವಾಟ್ ಡು ಐ ಡೂ ಅನ್ನೋ ಥರ ಎನರ್ಜಿ. ಇದನ್ನು ಇನ್ನೂ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕಂತ ಅಂದರೆ ಲೆಟ್ಸ್ ಅಸ್ಯೂಮ್ ದಿಸ್ ಈಸ್
ಪಾಯಿಂಟ್ ಎ, ದಿಸ್ ಇಸ್ ವೇರ್ ವಿ ಆರ್. ನಾವಿವಾಗ ಕರೆಂಟ್ಲಿ ಇಲ್ಲಿದ್ದೀವಿ, ಬಟ್ ವಿ ವಾಂಟ್ ಟು ಗೋ ಟು ಪಾಯಿಂಟ್ ಬಿ. ಓಕೆ, ಸೊ ದಿಸ್ ಈಸ್ ಅವರ್ ಗೋಲ್. ಓಕೆ, ಇದು ನಮ್ಮ ಗೋಲು. ನಾವು ಪಾಯಿಂಟ್ ಏನಲ್ಲಿದ್ದೀವಿ, ಬಟ್ ನಾವು ಹೋಗಬೇಕಾಗಿರೋದು ಪಾಯಿಂಟ್ ಬಿಗೆ. ಸೊ ಇಲ್ಲಿಂದ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ನ ಹೆಂಗೆ ಫಿಲ್ ಅನ್ನೋದಕ್ಕಿಂತ ಈ ಗ್ಯಾಪ್ನ ಹೆಂಗೆ ನಾನು ಕ್ಲೋಸ್ ಮಾಡ್ತಾ ಹೋಗೋದು. ಸೊ ಹೌ ವಿಲ್ ಐ ಗೋ ಕ್ಲೋಸರ್ ಟು ಮೈ ಡ್ರೀಮ್. ಓಕೆ, ಹೆಂಗೆ ನಾನು ಅಚೀವ್ ಮಾಡೋದು, ಹೆಂಗೆ ಈ ಗ್ಯಾಪ್ನ ಕ್ಲೋಸ್ ಮಾಡೋದು, ಹೌ ವಿಲ್ ಐ ಅಚೀವ್ ಮೈ ಗೋಲ್. ಇದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಏನು ಹ್ಯಾಬಿಟ್ಸ್ ಮಾಡಿಕೊಂಡ್ರೆ ಐ ವಿಲ್ ಅಚೀವ್ ಮೈ ಗೋಲ್. ಫಾರ್ ಎಕ್ಸಾಂಪಲ್, ನೀವು ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿರ್ತೀರ, ತುಂಬ ದಿನದಿಂದ ನೀವು ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಇರ್ತೀರಾ. ಈಗ ಸೋಲಾರ್ ಎಕ್ಲಿಪ್ಸ್ ಟೈಮಲ್ಲಿ ನಿಮಗೆ ಆ ರೆಸ್ಟ್ಲೆಸ್ನೆಸ್ ಜಾಸ್ತಿ ಆಗೋಗುತ್ತೆ. ಇನ್ನೂ ಆಗೋದಿಲ್ಲ, ಐ ಹ್ಯಾವ್ ಟು ಪ್ಲ್ಯಾನ್ ಸಮಥಿಂಗ್. ಫಾರ್ ಎಕ್ಸಾಂಪಲ್, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಪ್ರಾಬ್ಲಮ್ಸ್ ಇರ್ಬೋದು, ನೀವು ಇಗ್ನೋರ್ ಮಾಡ್ತಾ ಬರ್ತಾ ಇರ್ಬೋದು. ಬಟ್ ಇವಾಗ ರೆಸ್ಟ್ಲೆಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಐ ಹ್ಯಾವ್ ಟು ಡೂ ಸಮಥಿಂಗ್ ಟು ಫಿಕ್ಸ್ ದಿಸ್. ಏನಾದರೂ ಮಾಡಬೇಕು, ಏನಾದರೂ ಮಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸೊ ಈ ಥರ ಯು ವಿಲ್ ಗೆಟ್ ರೆಸ್ಟ್ಲೆಸ್. ಸೊ ಯು ಸ್ಟಾರ್ಟ್ ಪ್ಲ್ಯಾನಿಂಗ್. ಇದ್ರ ಬಗ್ಗೆ ಹ್ಯಾಬಿಟ್ಸ್ ಕ್ರಿಯೇಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಈಗ ವೆಯ್ಟ್ ಲಾಸ್ ಇದ್ದರೆ, ಸೊ ವಾಟ್ ಇಸ್ ಮೈ ಫಸ್ಟ್ ಸ್ಟೆಪ್? ಬೆಳಗ್ಗೆ ಬೇಗ ಎದ್ದೇಳ್ತೀನಿ. ವಾಟ್ ಇಸ್ ಮೈ ಸೆಕೆಂಡ್ ಸ್ಟೆಪ್? ಐ ಡ್ರಿಂಕ್ ಲೆಮನ್ ವಾಟರ್. ವಾಟ್ ಇಸ್ ಮೈ ಥರ್ಡ್ ಸ್ಟೆಪ್? ಏನಾದರೂ ಒಂದು ಎಕ್ಸಸೈಸ್ ಮಾಡ್ತೀನಿ. ಸೊ ಇದು ರೂಟೀನ್, ಆರ್ಗನೈಸ್ಡ್ ಹ್ಯಾಬಿಟ್ಸ್, ರೂಟೀನ್ ಫಾರ್ಮ್ ಮಾಡೋದು. ಬಿಕಾಸ್ ಈ ರೆಸ್ಟ್ಲೆಸ್ ಎನರ್ಜಿ ಬಂದಾಗ ದಿಸ್ ಇಸ್ ಆಬ್ಸಲ್ಯೂಟ್ಲಿ ನೆಸಸರಿ. ನಮ್ಮನ್ನ ಪುಷ್ ಮಾಡಿ, ನಮಗೆ ಬೇಕಾಗಿರೋದನ್ನ ಮಾಡಿಸೋದಕ್ಕೆ ಪುಷ್ ಮಾಡೋ ಅಂಥ ಎನರ್ಜಿ ಈ ಪರ್ಟಿಕ್ಯುಲರ್ ಸೋಲಾರ್ ಎಕ್ಲಿಪ್ಸಲ್ಲಿ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಿಮಗೆ ಇನ್ನೂ ಆಗೋದಿಲ್ಲ ಅನ್ನೋ ಥರ ಅರ್ಜಿ ಸ್ಟಾರ್ಟ್ ಆಗುತ್ತೆ. ಐ ಹ್ಯಾವ್ ಟು ಡೂ ಸಮಥಿಂಗ್, ಇದನ್ನು ಮಾಡಲೇಬೇಕು, ನಾನು ಮುಂದೆ ಹೋಗಲೇಬೇಕು ಅನ್ನೋ ಥರ ಆ ರೆಸ್ಟ್ಲೆಸ್ನೆಸ್ ಬಂದಾಗ ಯು ಸ್ಟಾರ್ಟ್ ಟೇಕಿಂಗ್ ಯುವರ್ ಜರ್ನಲ್ ತೊಗೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಪ್ಲ್ಯಾನ್ಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಡ್ರೀಮ್ಸು, ನಿಮ್ಮ ಗೋಲ್ಸ್ ಬಗ್ಗೆ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಏನು ಮಾಡಿದರೆ ನಾನು ಮುಂದೆ ಹೋಗೋಕ್ಕೆ ಸಾಧ್ಯ, ಅದ್ರ ಬಗ್ಗೆ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಏನು ಸ್ಕಿಲ್ ಇಂಪಾರ್ಟೆಂಟ್ ನನಗೆ, ನಾನು ಈ ಜಾಬಲ್ಲಿ ಐ ಡೋಂಟ್ ಲೈಕ್ ದಿಸ್ ಜಾಬ್. ಸೊ ಬೇರೆ ಜಾಬಿಗೆ ಹೋಗೋದಕ್ಕೆ, ಇಲ್ಲ ಬೇರೆ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಏನು ಸ್ಟೆಪ್ಸ್ ನಂದು, ವಾಟ್ ಈಸ್ ಮೈ ನೆಕ್ಸ್ಟ್ ಸ್ಟೆಪ್ಸ್, ಅದ್ರ ಬಗ್ಗೆ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇಲ್ಲ ಜಾಬ್ಗೆ ಅಪ್ಲೈ ಮಾಡಬೇಕಾ, ಇಲ್ಲ ಹೊಸದಾಗಿ ಏನಾದರೂ ಕಲ್ತ್ಕೋಬೇಕಾ, ಈ ಥರ. ಸೊ ಯು ಸ್ಟಾರ್ಟ್ ಬಿಲ್ಡಿಂಗ್ ಸಮ್ ಹ್ಯಾಬಿಟ್ಸ್. ಸೊ ಫ್ರಮ್ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಹೋಗೋದಕ್ಕೆ ಏನೆಲ್ಲ ಮಾಡಬೇಕು ಅದ್ರ ಬಗ್ಗೆ ಸೀರಿಯಸ್ ಆಗಿ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಪ್ಲ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹ್ಯಾಬಿಟ್ಸ್ ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ಎನರ್ಜೀಸ್ನೆಲ್ಲ ತುಂಬ ಉಪಯೋಗಿಸ್ಕೊಳ್ಳಿ. ಏನೆಲ್ಲ ಪೆಂಡಿಂಗ್ ಇದೆ ನಿಮ್ಮ ಜೀವನದಲ್ಲಿ, ಏನದ್ರ ಬಗ್ಗೆ ನೀವು ಇಗ್ನೋರ್ ಮಾಡಿದ್ದೀರಾ, ಹೆಂಗೆ ನಾನು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಹೋಗೋದು, ವಾಟ್ ಈಸ್ ಮೈ ಪ್ಲ್ಯಾನ್, ವಾಟ್ ಈಸ್ ಮೈ ಪ್ಲ್ಯಾನ್, ಈ ಗ್ಯಾಪ್ನ ಹೆಂಗೆ ಕವರ್ ಮಾಡೋದು, ಅದ್ರ ಬಗ್ಗೆ ಸೋಲಾರ್ ಎಕ್ಲಿಪ್ಸು, ಈ ಪರ್ಟಿಕ್ಯುಲರ್ ಸೋಲಾರ್ ಎಕ್ಲಿಪ್ಸ್ ಆಗ್ತಾ ಇರೋದು ಮತ್ತು ನ್ಯೂ ಮೂನ್ ಟೈಮಲ್ಲಿ ದಿಸ್ ಈಸ್ ದಿ ಆಬ್ಸಲ್ಯೂಟ್ಲಿ ರೈಟ್ ಟೈಮ್ ನಿಮಗೆ ಪ್ಲ್ಯಾನ್ ಮಾಡೋದಕ್ಕೆ. ಇದಕ್ಕೆ ಬೇಕಾಗಿರೋಂಥ ಅನುಕೂಲ ಆಗುವಂಥ ಸ್ಟೆಪ್ಸ್ ತೊಗೊಳೋದಕ್ಕೆ, ಆ್ಯಕ್ಷನ್ಸ್ ತೊಗೊಳೋದಕ್ಕೆ ದಿಸ್ ಇಸ್ ದ ರೈಟ್ ಟೈಮ್ ನಿಮಗೆ. ಅದು ಈ ಸೋಲಾರ್ ಎಕ್ಲಿಪ್ಸ್ ಎನರ್ಜಿ. ಸೊ ಇದನ್ನು ಖಂಡಿತ ಯೂಸ್ ಮಾಡ್ಕೊಳ್ಳಿ. ಏನು ಪ್ಲ್ಯಾನ್ ನಿಮ್ಮದು, ವೇರ್ ಯು ಆರ್. ಸೊ ಬುಕ್ ತಗೊಳ್ಳಿ, ಪೆನ್ ತಗೊಳ್ಳಿ, ಬರೀರಿ. ಪಾಯಿಂಟ್ ಎ, ನೀವಿರೋ ಜಾಗ ಇವಾಗ ಪಾಯಿಂಟ್ ಎ. ನೀವಿಲ್ಲಿ ಖುಷಿಯಾಗಿಲ್ಲ, ಯು ಆರ್ ಬೋರ್ಡ್, ಯು ಆರ್ ಟಯರ್ಡ್, ನಿಮ್ಗೆ ಇಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ಐ ವಾಂಟ್ ಟು ಗೋ ಟು ಪಾಯಿಂಟ್ ಬಿ. ನಿಮ್ಮ ಡ್ರೀಮ್ಸು, ಡಿಸೈರ್ಸು ಅದು ಬಂದು ಪಾಯಿಂಟ್ ಬಿನಲ್ಲಿದೆ. ಸೊ ಹೆಂಗೆ ನಾನು ಅಲ್ಲಿಗೆ ಹೋಗಲಿ. ಓಕೆ, ಸೊ ಈ ಗ್ಯಾಪ್ನ ಫಿಲ್ ಮಾಡೋದು, ಈಗ ಇಲ್ಲಿಂದ ಇಲ್ಲಿಗೆ ಹೆಂಗೆ ಲ್ಯಾಡರ್, ಸ್ಟೆಪ್ ಬೈ ಸ್ಟೆಪ್ ನೀವು ಆ ಲ್ಯಾಡರ್ನ ಕ್ಲೈಮ್ ಮಾಡ್ತಾ ಹೋದರೆ ಯು ವಿಲ್ ಗೋ ಟು ಯುವರ್ ಪಾಯಿಂಟ್ ಬಿ. ಸೊ ಈ ಪ್ಲ್ಯಾನಿಂಗು, ಹ್ಯಾಬಿಟ್ ಕ್ರಿಯೇಷನ್ನು, ಸ್ಟ್ರಕ್ಚರ್ ತರೋದು, ಏನೋ ಒಂದು ಹೆಂಗೋ ಒಂದು ಆಗೋದಿಲ್ಲ ಇನ್ಮೇಲೆ ಜೀವನದಲ್ಲಿ. ಹ್ಯಾವ್ ಟು ಪ್ಲ್ಯಾನ್ ಅಂತ ಮುಂದೆ ಹೋಗಿ ಯು ಸ್ಟಾರ್ಟ್ ಆ್ಯಕ್ಟಿಂಗ್, ಯು ಸ್ಟಾರ್ಟ್ ಪ್ಲ್ಯಾನಿಂಗ್. ಆ ಎನರ್ಜಿ ನಮ್ಮ ಸೋಲಾರ್ ಎಕ್ಲಿಪ್ಸಲ್ಲಿ, ನಮ್ಮ ನ್ಯೂ ಮೂನ್ ದಿನ ಅಂದರೆ ಅಮಾವಾಸ್ಯೆ ದಿನ, ಅಂದರೆ ಆಲ್ರೆಡಿ 1 ವೀಕಿಂದ ಈ ಎನರ್ಜಿ ಸ್ಟಾರ್ಟ್ ಆಗೋಗಿದೆ. ಈ ಥರ ಇಂಟೆನ್ಸ್ ಎನರ್ಜಿ, ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಪ್ಲ್ಯಾನ್ ಎ ಇಂದ ಪ್ಲ್ಯಾನ್ ಬಿಗೆ ಹೋಗೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ. ಓಕೆ, ಸೊ ಅದು ಸೋಲಾರ್ ಎಕ್ಲಿಪ್ಸ್ ಎನರ್ಜಿ. ಆಲ್ರೈಟ್, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಏನು ಅಂತ ನೋಡೋಣ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಅಸ್ಟ್ರಾಲಾಜಿಕಲ್ ಇವೆಂಟ್ ಬಂದು ಲೂನಾರ್ ಎಕ್ಲಿಪ್ಸ್ ಆಗ್ತಾ ಇದೆ. ಲೂನಾರ್ ಎಕ್ಲಿಪ್ಸ್ ಅಂದರೆ ಚಂದ್ರಗ್ರಹಣ. ಇದು ಆಗ್ತಾ ಇರೋದು ಮೇ 5th ದಿನ ಚಂದ್ರಗ್ರಹಣ ಆಗ್ತಾ ಇರೋದು ಇನ್ ದ ಸೈನ್ ಆಫ್ ಸ್ಕಾರ್ಪಿಯೋ. ಓಕೆ, ವೃಶ್ಚಿಕ ರಾಶಿನಲ್ಲಿ ಲೂನಾರ್ ಎಕ್ಲಿಪ್ಸ್ ಆಗ್ತಾ ಇರೋದು. ಮತ್ತು ಸ್ಕಾರ್ಪಿಯೋ ನ ರೂಲಿಂಗ್ ಪ್ಲ್ಯಾನೆಟ್ ಬಂದು ಅಗೇನ್ ಪ್ಲೂಟೋ. ಮತ್ತು ಇನ್ನೊಂದು ಫ್ಯಾಕ್ಟ್
ಫನ್ ಫ್ಯಾಕ್ಟ್ ಅಂತ ಅಂದರೆ ಸ್ಕಾರ್ಪಿಯೋನ ರೂಲ್ ಮಾಡೋದು ಅಗೇನ್ ಮಾರ್ಸ್. ಸೊ ಲೂನಾರ್ ಎಕ್ಲಿಪ್ಸ್ ಆಗಬೇಕಾದ್ರೆ ಸ್ಕಾರ್ಪಿಯೋ ಈಸ್ ಹೈಲಿ ಎಮೋಷ್ನಲ್ ಸೈನ್. ಎಮೋಷ್ನಲ್ ಅಂದರೆ ವಾಟರ್ ಸೈನ್ ಈಸ್ ಆಲ್ವೇಸ್ ಎಮೋಷ್ನಲ್. ಈ ಟೈಮಲ್ಲಿ ನಿಮಗೆ ಲೂನಾರ್ ಎಕ್ಲಿಪ್ಸ್ ಆಗ್ತಾ ಇರೋ ಟೈಮಲ್ಲಿ ಎಮೋಷನ್ಸ್ ತುಂಬ ಜಾಸ್ತಿ ಆಗುತ್ತೆ. ಮನಸ್ಸಲ್ಲಿರೋದೆಲ್ಲ ಆಚೆ ಹೇಳ್ಬಿಡ್ಬೇಕು, ಎಕ್ಸ್ಪ್ರೆಸ್ ಮಾಡಬೇಕು. ಮನಸ್ಸಲ್ಲಿ ತುಂಬ ದಿನ ಯಾರಿಗೂ ಹೇಳ್ದೆ ಅದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಯು ಸ್ಟಾರ್ಟ್ ಬ್ಲರ್ಟಿಂಗ್ ಔಟ್. ನಿಮ್ಮ ಎಮೋಷನ್ಸ್ನ ತುಂಬ ಸ್ಟ್ರಾಂಗಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾಕೆಂದರೆ ಮಾರ್ಸ್ ಬಂದು ಸ್ಕಾರ್ಪಿಯೋದು ರೂಲಿಂಗ್ ಪ್ಲಾನೆಟ್ ಮತ್ತು ಪ್ಲೂಟೋ ಕೂಡ. ಸೊ ಯು ವಾಂಟ್ ಟು ಬ್ರಿಂಗ್ ಕ್ಲೋಷರ್. ನಿಮ್ಮ ಎಕ್ಸ್ ರಿಲೇಷನ್ಶಿಪ್ಸ್ ಇದ್ದರೆ, ಯಾವುದಾದ್ರೂ ಅನ್ರೆಸಾಲ್ವ್ಡ್ ಇಶ್ಯೂಸ್ ಇದ್ದರೆ, ಯು ವಾಂಟ್ ಟು ಬ್ರಿಂಗ್ ಕ್ಲೋಷರ್. ಅಂದರೆ ಆ ಚಾಪ್ಟರ್ನ ಕ್ಲೋಸ್ ಮಾಡ್ತೀನಿ, ಇಲ್ಲ ಆ ಚಾಪ್ಟರ್ ಎಂಡ್ ಆಗ್ತಾ ಇದೆಯಾ, ಬಿಗಿನಿಂಗಲ್ಲಿದೆಯಾ, ನನಗೆ ಈ ಚಾಪ್ಟರ್ ಉಪಯೋಗ ಆಗ್ತಾ ಇದೆಯಾ, ಇದ್ರ ಬಗ್ಗೆ ಎಲ್ಲ ತುಂಬ ಕಂಟಂಪ್ಲೇಷನ್ ಮಾಡ್ತೀರಾ. ಎಮೋಷನ್ಸ್ ವಿಲ್ ಬಿ ಟೂ ಹೈ. ಈ ಟೈಮಲ್ಲಿ ಯಾವುದು ಡೆಸಿಷನ್ಸ್ ತೊಗೋಬೇಡಿ. ಎಮೋಷ್ನಲಿ ವೀಕ್ ಇರ್ತೀರಾ, ಸ್ವಲ್ಪ ವಲ್ನರಬಲ್ ಇರ್ತೀರಾ. ಸೊ ಈ ಥರ ಒಂದು ಎನರ್ಜಿ ಇದ್ದಾಗ ಯಾವ ಡೆಸಿಷನ್ಸನ್ನು ತೊಗೋಬೇಡಿ. ಮತ್ತು ಅದು ಇನ್ನೊಂದು ರೂಲಿಂಗ್ ಪ್ಲಾನೆಟ್ ಬಂದು ಪ್ಲೂಟೋ. ಸೊ ಪ್ಲೂಟೋ ಅಂತ ಅಂದರೆ ಡೆತ್ ಆ್ಯಂಡ್ ರೀಬರ್ತ್. ಸೊ ಈ ಟೈಮಲ್ಲಿ ಯಾವ್ದು ನಿಮ್ಮ ಲೈಫಲ್ಲಿ ಇನ್ನು ಉಪಯೋಗ ಆಗ್ತಾ ಇಲ್ಲ ಅದ್ರ ಬಗ್ಗೆ ತುಂಬ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮತ್ತು ಯು ಸ್ಟಾರ್ಟ್ ಪೇಯಿಂಗ್ ಅಟೆನ್ಷನ್. ನಿಮ್ಮ ಎಮೋಷನ್ಸಲ್ಲಿ ಏನಕ್ಕೆ ಇಷ್ಟೊಂದು ಮೇಲೆ ಕೆಳಗೆ ಆಗ್ತಾ ಇದೆ, ಯಾವುದು ನನಗೆ ಉಪಯೋಗಕ್ಕೆ ಬರ್ತಾ ಇಲ್ಲ, ಹೆಂಗೆ ನಾನು ಇದನ್ನೆಲ್ಲ ರಿಲೀಸ್ ಮಾಡಬೇಕು. ಎಸ್ಪೆಷಲಿ ಪಾರ್ಟ್ನರ್ಸ್, ಎಕ್ಸ್ ರಿಲೇಷನ್ಶಿಪ್ಸ್, ಇದನ್ನೆಲ್ಲ ಇಫ್ ಇಟ್ ಈಸ್ ಆಲ್ರೆಡಿ ಎಂಡೆಡ್, ಯು ವಿಲ್ ಗೆಟ್ ಅ ಕ್ಲೋಷರ್ ಅಂತ ಅಂದರೆ ಐ ಆಮ್ ಡನ್, ಪಾಸ್ಟ್ ಇಸ್ ಪಾಸ್ಟ್ ಅಂತ ಹೇಳಿ ಯು ಗೆಟ್ ಟು ದಟ್ ಕ್ಲಾರಿಟಿ. ನೀವು ಮುಂದೆ ಹೋಗೋದಕ್ಕೆ, ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕೆ ದಿಸ್ ಈಸ್ ದ ರೈಟ್ ಪೀರಿಯಡ್. ಇಂಟೆನ್ಷನ್ ಸೆಟ್ ಮಾಡಿ, ನನ್ನ ಪಾಸ್ಟಲ್ಲಿದೆ, ಇಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಮೀ. ನಾನು ಈ ಬೇಜಾರಲ್ಲಿ, ಈ ನೋವಲ್ಲಿ ಕಂಟಿನ್ಯೂ ಮಾಡಿದರೆ ನನಗೆ ಹಿಂಗೆ ಮುಂದೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಯು ಡಿಸೈಡ್ ಟು ಗೋ ಫಾರ್ವರ್ಡ್. ಮಾರ್ಸ್ ಅಂದರೆ ಆ್ಯಕ್ಷನ್. ಸೊ ಯು ಡಿಸೈಡ್. ನೀವು ಬರೀ ಎಮೋಷ್ನಲಿ ವೀಕ್ ಅಷ್ಟೇ ಇಲ್ಲ, ಅದರಿಂದ ಡಿಸಿಷನ್ಸ್ ಕೂಡ ತೊಗೊಳ್ತೀರಾ, ತುಂಬ ಇಂಪಾರ್ಟೆಂಟ್ ಡಿಸಿಷನ್ಸು ಮುಂದೆ ಹೋಗೋದಕ್ಕೆ. ಯಾವ್ದು ನಿಮ್ಮನ್ನ ಹಿಡ್ದಿಡ್ತಾ ಇದೆ ಎಮೋಷನ್ಸು, ಅದರಿಂದ ಬಿಡುಗಡೆ ಪಡ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತೀರಾ ಈ ಲೂನಾರ್ ಎಕ್ಲಿಪ್ಸ್ ಟೈಮಲ್ಲಿ. ಬಟ್ ಎಮೋಷನ್ಸ್ ಬಗ್ಗೆ ಗಮನ ಕೊಡಿ. ಎಮೋಷನ್ಸ್ ವಿಲ್ ಬಿ ವೆರಿ ವೆರಿ ಹೈ. ಮತ್ತು ತುಂಬ ಕಂಟಂಪ್ಲೇಷನ್ ಮಾಡ್ತೀರಾ, ಏನು ವಾಟ್ ಈಸ್ ವರ್ಕಿಂಗ್, ವಾಟ್ ಈಸ್ ನಾಟ್ ವರ್ಕಿಂಗ್ ಅಂತ. ಮತ್ತು ತುಂಬ ಎಕ್ಸ್ಪ್ರೆಸಿವ್ ಆಗಿರ್ತೀರಾ. ನಿಮ್ಮ ಎಮೋಷನ್ಸ್ನ ಓಪನ್ ಆಗಿ ತೋರಿಸ್ಕೊಳ್ತೀರಾ. ವಲ್ನರಬಲ್ ಆಗಿ ನೀವು ಯಾರು, ನೀವೇನು ಅಂತ ಪ್ರಪಂಚಕ್ಕೆ ತೋರಿಸ್ಕೊಳ್ತಾ ಇರ್ತೀರಾ. ಬಟ್ ಇಲ್ಲಿ ಕಾಷನ್ ಏನಂತ ಅಂದರೆ, ಎಲ್ಲರ ಹತ್ರ ಎಲ್ಲ ಹೇಳ್ಕೊಳಕ್ಕೆ ಹೋಗಬೇಡಿ. ಎಲ್ಲರ ಹತ್ರ ನೀವು ವೀಕ್ ಅಥವಾ ಬೇಜಾರಾಗಿದ್ದಾಗ ಯಾರಂದರೆ ಅವ್ರ ಹತ್ರ ನಿಮ್ಮ ಎಮೋಷನ್ಸ್ನ ಹಂಚ್ಕೊಳ್ಳೋಕೆ ಹೋಗಬೇಡಿ. ಯಾರು ಇಂಪಾರ್ಟೆಂಟ್ ಟ್ರಸ್ಟ್ ವರ್ದಿ ಇರ್ತಾರೆ ಅವ್ರ ಹತ್ರ ಮಾತ್ರ ಎಮೋಷನ್ಸ್ನ ಹಂಚ್ಕೊಳ್ಳಿ. ಓಕೆ, ಎಲ್ರಿಗೂ ನಮ್ಮ ಎಮೋಷನ್ಸು, ನಾವು ಯಾರು, ನಮ್ಮ ವೀಕ್ನೆಸ್ ಏನು ಎಲ್ರಿಗೂ ಗೊತ್ತಾಗಬೇಕಾಗಿಲ್ಲ. ಬಟ್ ಈ ಟೈಮಲ್ಲಿ ನಿಮಗೆ ಹಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಹೇಳ್ಕೋಬೇಕು, ಇನ್ನು ನನಗೆ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ. ಸೊ ಅದಕ್ಕೆ ನಮ್ಮ ಲೂನಾರ್ ಎಕ್ಲಿಪ್ಸ್, ಸೋಲಾರ್ ಎಕ್ಲಿಪ್ಸಸ್ ತುಂಬ ಇಂಪಾರ್ಟೆಂಟು. ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ನಮಗೆ ಇಟ್ ವಿಲ್ ಪುಷ್ ಅಸ್. ಇನ್ನು ಆಗೋದಿಲ್ಲ ಅನ್ನೋ ಥರ ಎನರ್ಜಿನ ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಬೇರೆ ಆಪ್ಷನ್ನೇ ಇಲ್ಲ. ವಿ ಎಕ್ಸ್ಪ್ರೆಸ್. ಇಷ್ಟು ದಿನ ಆಗ್ತಿಲ್ಲ, ಓಕೆ, ಓವರ್, ಲೆಟ್ ಮಿ ಸ್ಟಾರ್ಟ್ ಅನ್ನೋ ಥರ ಒಂದು ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಸೊ ಅದು ಬಂದು ಫೀನಿಕ್ಸ್ ರೇಸಿಂಗ್, ದಟ್ ಇಸ್ ಪ್ಲೂಟೋ. I'm done. So raising from the ashes, the ability to transform, take a big leap forward and rebirth completely. Starting new chapter. ಓಕೆ, ಐ ವಿಲ್ ಸ್ಟಾರ್ಟ್ ಅ ನ್ಯೂ ಚಾಪ್ಟರ್ ಅನ್ನೋ ಥರ ಎನರ್ಜಿ ನಮ್ಮ ಲೂನಾರ್ ಎಕ್ಲಿಪ್ಸ್ದು. ಸೊ ಡೆಫಿನೆಟ್ಲಿ ಈ ಟೈಮಲ್ಲಿ ಎಮೋಷ್ನಲಿ ಸ್ವಲ್ಪ ವೀಕ್ ಇರ್ತೀರಾ. ಈ ಟೈಮಲ್ಲಿ ಯಾವ ರಿಲೇಷನ್ಶಿಪ್ಗೂ ಎಂಟರ್ ಆಗಬೇಡಿ. ಹೊಸ ರಿಲೇಷನ್ಶಿಪ್ ಇದ್ದರೆ, ಯಾಕೆಂದರೆ ಕ್ಲಿಯರಾಗಿ ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ನೀವು ಎಮೋಷ್ನಲಿ ವೀಕ್ ಟೈಮಲ್ಲಿ ಇದ್ದಾಗ ಯಾವ ಇಂಪಾರ್ಟೆಂಟ್ ಡಿಸಿಷನ್ಸೂ ಮಾಡಬೇಡಿ. ಡ್ಯೂರಿಂಗ್ ಸೋಲಾರ್ ಎಕ್ಲಿಪ್ಸ್ ಆರ್ ಲೂನಾರ್ ಎಕ್ಲಿಪ್ಸ್ ಸ್ವಲ್ಪ ಶಾಂತವಾಗಿರಿ, ಪೇಷನ್ಸ್ ಆಗಿರಿ. ಇಂಪಾರ್ಟೆಂಟ್ ಡಿಸಿಷನ್ಸ್ನೆಲ್ಲ ಪೋಸ್ಟ್ಪೋನ್ ಮಾಡಿ. ಮತ್ತು ಇನ್ನೊಂದೇನು ಹೇಳಬೇಕು ಅಂತ ಅಂದರೆ, ಎಮೋಷನ್ಸ್ ಬಗ್ಗೆ ತುಂಬ ಗಮನ ಕೊಡಿ. ಯಾವ ಎಮೋಷನ್ಸು ತುಂಬ ಸರ್ಫೇಸಿಗೆ ಬರ್ತಾ ಇದೆ, ದಟ್ ಈಸ್ ದಿ ಇಂಪಾರ್ಟೆಂಟ್ ಎಮೋಷನ್ ನೀವು ಅಡ್ರೆಸ್ ಮಾಡಬೇಕಾಗಿರೋದು. ಓಕೆ, ಸೊ ಅದು ನಮ್ಮ ಲೂನಾರ್ ಎಕ್ಲಿಪ್ಸ್. ಮತ್ತು
ಇದನ್ನೆಲ್ಲ ಫೀಲ್ ಮಾಡೋದಕ್ಕೆ ಬಿಡಿ, ಸ್ಟಾಪ್ ಮಾಡಬೇಡಿ. ಏನೆಲ್ಲ ಫೀಲಿಂಗ್ಸ್ ಬರ್ತಾ ಇದೆ, ಡೆಫಿನೆಟ್ಲಿ ಈ ನೆಕ್ಸ್ಟ್ 2-3 ವೀಕ್ಸ್ ಎಮೋಷನ್ಸ್ ಬಗ್ಗೆ ಎಲ್ಲ ನೀವು ಜರ್ನಲ್ ಮಾಡಿಕೊಂಡ್ರೆ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಇದು ತುಂಬ ಒಳ್ಳೆ ಅವಕಾಶ. ಓಕೆ, ಸೊ ಅದು ನಮ್ಮ ಲೂನಾರ್ ಎಕ್ಲಿಪ್ಸು May 5th ಆಗ್ತಾ ಇರೋದು ಸ್ಕಾರ್ಪಿಯೋ ಸೈನಲ್ಲಿ. ಸ್ಕಾರ್ಪಿಯೋ ಅಂದರೆ ವೃಶ್ಚಿಕ ರಾಶಿ, ರೂಲಿಂಗ್ ಪ್ಲಾನೆಟ್ ಮಾರ್ಸ್ ಆ್ಯಂಡ್ ಪ್ಲೂಟೋ. ಸೊ ಎಲ್ಲ ಇಂಟೆನ್ಸ್ ಎನರ್ಜಿ. ಇದು ನಮಗೆ ಬೆನಿಫಿಟ್ ಯಾಕೆ ಅಂತಂದರೆ ನಾವು ಬರೀ ಎಮೋಷನ್ಸ್ನ ಅಷ್ಟೇ ಫೀಲ್ ಮಾಡ್ತಾ ಇಲ್ಲ, ಅದರಿಂದ ನಾವು ಡಿಸಿಷನ್ಸನ್ನು ತೊಗೊಳ್ತಾ ಇದ್ದೀವಿ. ಬಿಕಾಸ್ ಮಾರ್ಸ್ ಇರೋದ್ರಿಂದ ವಿ ಆರ್ ಟೇಕಿಂಗ್ ಆ್ಯಕ್ಷನ್ಸ್. ಕಾನ್ಷಿಯಸ್ ಆಗಿ ಮುಂದೆ ಏನು ಮಾಡಬೇಕಂತ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀವಿ ನಮ್ಮ ಎಮೋಷನ್ಸ್, ರಿಲೇಷನ್ಶಿಪ್ ವಿಚಾರಗಳಲ್ಲಿ. ಓಕೆ, ಸೊ ಅದು 2 ಈವೆಂಟ್ಸ್ ಆಯಿತು. ಒನ್ ಇಸ್ ಸೋಲಾರ್ ಎಕ್ಲಿಪ್ಸ್, ದ ಸೆಕೆಂಡ್ ಒನ್ ಇಸ್ ಲೂನಾರ್ ಎಕ್ಲಿಪ್ಸ್. ಸೊ 3ನೇ ಇಂಪಾರ್ಟೆಂಟ್ ಅಸ್ಟ್ರಾಲಾಜಿಕಲ್ ಈವೆಂಟ್ ಏನು ಅಂತ ನೋಡೋಣ. ಸೊ 3ನೇ ಇಂಪಾರ್ಟೆಂಟ್ ಅಸ್ಟ್ರಾಲಾಜಿಕಲ್ ಈವೆಂಟ್ ಯಾವುದು ಅಂದರೆ ಮರ್ಕ್ಯೂರಿ ರೆಟ್ರೋಗ್ರೇಡ್. ಮರ್ಕ್ಯೂರಿ ಬಂದು ಬುಧ ಗ್ರಹ. ರೆಟ್ರೋಗ್ರೇಡ್ ಅಂದರೆ ಎವ್ರಿ ಪ್ಲ್ಯಾನೆಟ್ ಸನ್ ಸುತ್ತ ರಿವಾಲ್ವ್ ಆಗುತ್ತೆ. ಸೊ ಮರ್ಕ್ಯೂರಿ ಬಂದು ಯೂಶಲಿ ಅರ್ಥಗಿಂತ ಜಾಸ್ತಿ ಅಂದರೆ ತುಂಬ ಫಾಸ್ಟಾಗಿ ರಿವಾಲ್ವ್ ಆಗುತ್ತೆ. ಅಂದರೆ ಸನ್ನ ರೊಟೇಟ್ ಮಾಡ್ತಾ ಇರುತ್ತೆ. ಅರ್ತ್ ಬಂದು 365 ಡೇಸ್ ತೊಗೊಂಡ್ರೆ ಒಂದು ಸರ್ಕಲ್ ಮಾಡೋದಕ್ಕೆ ಸನ್ನನ್ನು, ಮರ್ಕ್ಯೂರಿ ಬಂದು ಬರೀ 88 ಡೇಸಲ್ಲೇ ಇದು ಅದರದ್ದು ಒಂದು ರೌಂಡನ್ನ ಮುಗಿಸ್ಬಿಡುತ್ತೆ ಸನ್ ಸುತ್ತ. ಬಟ್ ಈ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ರೆಟ್ರೋಗ್ರೇಡ್ ಅಂದಾಗ ಮರ್ಕ್ಯೂರಿ ಕಂಪ್ಲೀಟ್ಲಿ ಸ್ಲೋ ಆಗಿಬಿಡುತ್ತೆ. ಅಂದರೆ ಅರ್ತ್ 365 ಡೇಸ್ ತೊಗೊಳತ್ತಲ್ಲ ಸುತ್ತೋದಕ್ಕೆ, ಅದಕ್ಕಿಂತ ಸ್ಲೋ ಆಗೋಗುತ್ತೆ ಮರ್ಕ್ಯೂರಿ. ಅಷ್ಟು ಫಾಸ್ಟಾಗಿ ಸನ್ನನ್ನು ಸುತ್ತುತ್ತಾ ಇದ್ದಿದ್ದು ಏಕ್ದಮ್ ಇಟ್ ಬಿಕಮ್ಸ್ ಆಬ್ಸಲ್ಯೂಟ್ಲಿ ಸ್ಲೋ. ಸೊ ಈ ಥರ ಸ್ಲೋ ಆಗಿಬಿಟ್ಟಾಗ ಮರ್ಕ್ಯೂರಿ ಬಂದು ನಮ್ಮ ಕಮ್ಯುನಿಕೇಷನನ್ನು ರೂಲ್ ಮಾಡುತ್ತೆ. ಟ್ರಾವೆಲ್, ಕಮ್ಯುನಿಕೇಷನ್, ಟೆಕ್ನಾಲಜಿ ಇದನ್ನೆಲ್ಲ ರೂಲ್ ಮಾಡೋದು ಮರ್ಕ್ಯೂರಿ. ಸೊ ಈ ಮರ್ಕ್ಯೂರಿ ರೆಟ್ರೋಗ್ರೇಡ್ ಈವೆಂಟ್ ಆಗ್ತಾ ಇರೋದು April 21 May 14 ತನಕ. ಓಕೆ, ಸೊ April 21 May 14 ತನಕ ಮರ್ಕ್ಯೂರಿ ಈಸ್ ಇನ್ ರೆಟ್ರೋಗ್ರೇಡ್. ಅಂದರೆ ಈ ಮೋಷನ್ ಬಂದು ಸ್ಲೋ ಆಗಿಬಿಟ್ಟಿರತ್ತೆ. ಸೊ ಈ ಟೈಮಲ್ಲಿ ನಮ್ಮ ಕಮ್ಯುನಿಕೇಷನ್ ಸ್ವಲ್ಪ ಬಂದು ಪ್ರಾಬ್ಲಮ್ಯಾಟಿಕ್ ಆಗ್ಬೋದು. ಕಮ್ಯುನಿಕೇಷನ್ ಅಂತ ಅಂದರೆ ನಾವು ಯಾರಿಗೂ ಏನೋ ಹೇಳ್ಬೇಕು ಅಂದ್ಕೊಂಡಿರ್ತೀವಿ, ಬಟ್ ಅದನ್ನು ಮಿಸ್ಕಮ್ಯುನಿಕೇಷನ್ ಮಾಡ್ಬೋದು. ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತಪ್ಪಾರ್ಥ ಮಾಡ್ಕೊಳ್ಳೋ ಅಂಥ ಸಿಚುವೇಶನ್ಗಳು ಕ್ರಿಯೇಟ್ ಆಗ್ಬೋದು. ಮತ್ತು ಈ ಟೈಮಲ್ಲಿ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಮಾಡಬೇಕಿದ್ರೆ 4 ಸಲ 5 ಸಲ ಓದಿ ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಮಾಡಿ. ಕಾಂಟ್ರಾಕ್ಟ್ಸಿಗೆ ಎಂಟರ್ ಆಗ್ತಿದ್ರೆ ತುಂಬ ಯೋಚನೆ ಮಾಡಿ ಓದಿ, ಬೇರೆಯವ್ರ ಕೈಲಿ ಓದಿಸಿ, ಇಲ್ಲ ಲೀಗಲ್ ಅಡ್ವೈಸ್ ತೊಗೊಂಡು ಮುಂದೆ ಹೋಗಿ. ಈ ಟೈಮಲ್ಲಿ ಕಮ್ಯುನಿಕೇಷನ್ಗಳು ಮಿಸ್ ಆಗೋದು ಚಾನ್ಸಸ್ ತುಂಬ ಇರುತ್ತೆ. ರಿಲೇಷನ್ಶಿಪ್ಪಲ್ಲೂ ಅಷ್ಟೇ, ಬಿಕಾಸ್ ಈ ಇವೆಂಟ್ ಬಂದು ತುಂಬ ಮಾರ್ಸ್ ಓರಿಯೆಂಟೆಡ್ ಇರೋದ್ರಿಂದ, ಮಂಗಳ ಗ್ರಹ ಇನ್ಫ್ಲೂಯೆನ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಾನ್ಫ್ಲಿಕ್ಟ್ ಕೂಡ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಮಾರ್ಸ್ ಬಂದು ಇಟ್ ಇಸ್ ಕಾನ್ಫ್ಲಿಕ್ಟ್, ವಾರ್. ಆ ಪ್ಲ್ಯಾನೆಟ್ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸೇ ಬಂದು ವಾರ್, ಮುಂದೆ ಹೋಗೋದು, ಎಲ್ಲದಕ್ಕೂ ಮುಂದೆ ನಿಂತ್ಕೊಳ್ಳೋದು, ಸ್ವಲ್ಪ ವಾರ್ ಟೈಪ್ ಎನರ್ಜಿ ಅದು. ಸೊ ಅನ್ನೆಸೆಸರಿ ಡಿಸ್ಕಷನ್ಗೆ ಎಂಟರ್ ಆಗಬೇಡಿ, ಆರ್ಗ್ಯುಮೆಂಟ್ಸ್ಗೆ ಎಂಟರ್ ಆಗಬೇಡಿ. ಯಾಕೆಂದರೆ ಮರ್ಕ್ಯೂರಿನೂ ರೆಟ್ರೋಗ್ರೇಡಲ್ಲಿ ಇರೋದ್ರಿಂದ ನಿಮ್ಮ ಕಮ್ಯುನಿಕೇಷನ್ ಕ್ಲಿಯರಾಗಿ ಆಗೋದಿಲ್ಲ. ಅವರು ನಿಮ್ಮ ಪಾರ್ಟ್ನರ್ ಏನು ಹೇಳ್ಬೇಕಂತಿರ್ತಾರೆ, ಅವ್ರೂ ಮನಸ್ಸಲ್ಲಿರೋದೊಂದು ಬಾಯಿಂದ ಬರೋದೊಂದಾಗ್ಬೋದು, ನಿಮ್ಮ ಮನಸ್ಸಲ್ಲಿರೋದೊಂದು ನಿಮ್ಮ ಬಾಯಿಂದ ಬರೋದೊಂದಾಗ್ಬೋದು. ಸೊ ಹಾಗಾಗಿ ತುಂಬ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಆಗುತ್ತೆ. ದಿಸ್ ಇಸ್ ಆಬ್ಸಲ್ಯೂಟ್ಲಿ ನಾಟ್ ದ ಟೈಮ್ ನೀವು ಆರ್ಗ್ಯುಮೆಂಟ್ಸ್ಗೆ ಎಂಟರ್ ಆಗೋದಕ್ಕೆ. ಮತ್ತು ಡಿಸ್ಕಷನ್ಸ್, ಹೀಟೆಡ್ ಡಿಸ್ಕಷನ್ಗೆ ಯಾವುದಕ್ಕೂ ಎಂಟರ್ ಆಗಬೇಡಿ. ಕಾನ್ಫ್ಲಿಕ್ಟ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ, ಸೊ ಅದನ್ನು ಗಮನದಲ್ಲಿ ಇಡಿ. ಮತ್ತು ಸೆಕೆಂಡ್ ಆಸ್ಪೆಕ್ಟ್ ಇದು ರೂಲ್ ಮಾಡೋದು ನೀವು ಟ್ರಾವೆಲ್ ಮಾಡೋ ಪ್ಲ್ಯಾನ್ಸ್ ಎಲ್ಲ ಇದ್ದರೆ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ, ಡಿಲೇ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಮಿಸ್ಕಮ್ಯುನಿಕೇಷನ್ ಆಗೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಒಂದು 20th ನೀವು ಟಿಕೆಟ್ ಬುಕ್ ಮಾಡೋದು, ಅದು ಬೇರೆ ಡೇಟಿಗೆ ಬುಕ್ ಮಾಡಿಬಿಡ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ತುಂಬ ಗಮನ ಕೊಡಿ. ಟ್ರಾವೆಲ್ ಡಿಲೇಸು, ಟ್ರಾವೆಲ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನೀವು ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೂ ಅಷ್ಟೇ, ನೀವು ಕಾರ್ ಇರ್ಬೋದು, ಬೈಕ್ ಇರ್ಬೋದು, ವಾಟ್ ಎವರ್ ಈಸ್ ಯೋರ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸಿ. ಟ್ರಾವೆಲ್ ಇನ್ ಜನರಲ್ ಕಾಷಿಯಸ್ ಆಗಿರಿ ನಿಮ್ಮ ಟ್ರಾವೆಲ್ ಸಿಚುವೇಷನಲ್ಲಿ. ಕಮ್ಯುನಿಕೇಷನಲ್ಲಿ ಮಿಸ್ಕಮ್ಯುನಿಕೇಷನ್ಸು
ಖಂಡಿತ 4 ಸಲ ಯೋಚನೆ ಮಾಡಿ ಮಾತಾಡಿ, ಸೈನ್ ಮಾಡೋಕ್ಕೆ ಮುಂಚೆ ಯೋಚಿಸಿ ಲೀಗಲ್ ಅಡ್ವೈಸಸ್ ತೊಗೊಂಡು ಸೈನ್ ಮಾಡಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದರೆ ಟೆಕ್ನಾಲಜಿ. ನಮ್ಮ ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸ್, ಗ್ಯಾಡ್ಜೆಟ್ಸ್, ಏನೆಲ್ಲ ಗ್ಯಾಡ್ಜೆಟ್ಸ್ ಯೂಸ್ ಮಾಡ್ತೀರಾ ಅದೆಲ್ಲ ಬಂದು ಬೇಗ ಬ್ಯಾಟ್ರಿ ಹೋಗ್ಬಿಡೋ ಚಾನ್ಸಸ್ ಇರುತ್ತೆ. ನೀವು ಎಷ್ಟು ಚಾರ್ಜ್ ಮಾಡಿದ್ರು ಚಾರ್ಜ್ ನಿಲ್ಲದೆ ಹೋಗ್ಬೋದು, ಈ ಲೈಟ್ ಫ್ಲಿಕ್ಕರ್ ಆಗೋದು. ಸೊ ಟೆಕ್ನಾಲಜಿನೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಇಮೇಲ್ ಯಾರಿಗಾದ್ರೂ ಕಳಿಸ್ತಿದ್ರೆ ಫಸ್ಟು ಬಾಡಿ ಆಫ್ ದ ಇಮೇಲ್ ಬರೆದ್ಬಿಟ್ಟು 4 ಸಲ ಓದಿ ಕರೆಕ್ಟಾಗಿ ಬರೆದಿದ್ದೀರಾ ಅಂತ ಹೇಳಿ, ಆಮೇಲೆ ಯಾರಿಗೆ ಕಳಿಸ್ತಾ ಇದ್ದೀರಾ ಅವ್ರ ಇಮೇಲ್ ಐ ಡಿನ ಹಾಕಿ. ಯಾಕೆಂದರೆ ಬೈ ಮಿಸ್ಟೇಕು ಯಾವುದೋ ಇಮೇಲ್ನ ಯಾರಿಗೋ ಕಳಿಸ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಬಂದು ಮರ್ಕ್ಯುರಿ ಎಫೆಕ್ಟು, ಬುಧ ಗ್ರಹ, ಹೂ ರೂಲ್ಸ್ ಕಮ್ಯುನಿಕೇಷನ್, ಟ್ರಾವೆಲ್, ಟೆಕ್ನಾಲಜಿ. ಸೊ ಕಮ್ಯುನಿಕೇಷನ್ ರಿಲೇಟೆಡ್ ಯಾವುದೇ ವಿಚಾರ ಇರಲಿ, ಎಸ್ಪೆಷಲಿ ಮಾರ್ಸ್ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಯೋಚನೆ ಮಾಡಿ ಮಾತಾಡಿ. ಓಕೆ, ಸೊ ಇದು 3 ಇಂಪಾರ್ಟೆಂಟ್ ಅಸ್ಟ್ರಾಲಾಜಿಕಲ್ ಈವೆಂಟ್ಸ್: ಸೋಲಾರ್ ಎಕ್ಲಿಪ್ಸ್, ಲೂನಾರ್ ಎಕ್ಲಿಪ್ಸ್ ಆ್ಯಂಡ್ ಮರ್ಕ್ಯುರಿ ರೆಟ್ರೋಗ್ರೇಡ್. ಸೊ ಬೇಸಿಕ್ಲಿ ಏಪ್ರಿಲ್ 20th, ಸೊ ಆ್ಯಕ್ಚುಲಿ ಏಪ್ರಿಲ್ 15th ಇಂದನೇ ಎನರ್ಜೀಸ್ ಇಂಟೆನ್ಸ್ ಆಗಿದೆ. ಏಪ್ರಿಲ್ 15th ಇಂದ ಮೇ 15th ತನಕ, ದಿಸ್ 1 month ಈಸ್ ವೆರಿ ಡಿಫಿಕಲ್ಟ್ ಕಮ್ಯುನಿಕೇಷನ್ ವೈಸ್. ಮತ್ತು ಕಾನ್ಫ್ಲಿಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಅನ್ನೆಸೆಸರಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ, ರೆಸ್ಟ್ಲೆಸ್ ಆಗೋ ಚಾನ್ಸಸ್ ಇರುತ್ತೆ. ಏನಾದರೂ ಮಾಡ್ತಾ ಇಲ್ಲ ಏನಾದರೂ ಮಾಡಬೇಕು ಅನ್ನೋ ಥರ ಆ ಒಂಥರ ರೆಸ್ಟ್ಲೆಸ್ನೆಸ್ ಜಾಸ್ತಿ ಇರುತ್ತೆ. ಡೆಫಿನೆಟ್ಲಿ ಈ ಟೈಮಲ್ಲಿ ಪ್ಲ್ಯಾನಿಂಗು, ಆರ್ಗನೈಸೇಷನು, ಹ್ಯಾಬಿಟ್ ಕ್ರಿಯೇಷನ್ನು, ಪ್ಲ್ಯಾನಿಂಗಿಗೆ ಎಸ್ಪೆಷಲಿ ಈ ಎನರ್ಜೀಸ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಸೊ ಅದು 3 ಅಸ್ಟ್ರಾಲಾಜಿಕಲ್ ಈವೆಂಟ್ಸ್. ಸೊ ಕ್ವಿಕ್ಕಾಗಿ, ಏಪ್ರಿಲ್ 20th is solar eclipse happening in Aries, lunar eclipse on May 5th, it is happening in Scorpio. ಮತ್ತೆ ಮೂರನೇದು ಮರ್ಕ್ಯುರಿ ರೆಟ್ರೋಗ್ರೇಡ್, ಅದು ಏಪ್ರಿಲ್ 21st ಇಂದ ಮೇ 14th ತನಕ. ಸೊ ದಿಸ್ 1 month ಅಸ್ಟ್ರಾಲಾಜಿಕಲ್ ಇವೆಂಟ್ ತುಂಬ ಇಂಪಾರ್ಟೆಂಟು, ಎಲ್ಲರಿಗೂ ಇಂಪ್ಯಾಕ್ಟ್ ಆಗುವಂಥ ಇವೆಂಟು. ಓಕೆ, ಸೊ ಇವಾಗ ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋಗೆ ಹೋಗೋಣ, ವೇರ್ ವಿಲ್ ಡೂ ಯೋರ್ ಪಿಕ್ ಅ ಕಾರ್ಡ್ ರೀಡಿಂಗ್. ಓಕೆ, ಸೊ ಪಿಕ್ ಅ ಕಾರ್ಡಲ್ಲಿ 2 ಗ್ರೂಪ್ ಇದೆ ಆ್ಯಸ್ ಯೂಶಲಿ. ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಪರ್ಸ್ನಲಿ ಮೆಸೇಜಸ್ ಇದೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಏನು ಹೇಳಬೇಕಂತ ಅಂದ್ಕೊಳ್ತಾ ಇದ್ದಾರೆ, ಯಾವುದು ನಿಮ್ಮ ಎನರ್ಜಿನ ಸೆಳೀತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಪರ್ಸ್ನಲಿ ಆಸ್ಟ್ರಾಲಾಜಿಕಲ್ ಈವೆಂಟ್ಸ್ ನಿಮಗೆ ಹೆಂಗೆ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಅಂತ ಸ್ಪೆಸಿಫಿಕ್ ಆಗಿ ನೋಡೋಣ. ಬರೀ ಇದು 2 ಫೈಲ್ ಅಷ್ಟೇ ಅಲ್ಲ, ಎಲ್ಲ ಈವೆಂಟ್ಸ್ದು ಬೇರೆ ಟೈಮ್ ಸ್ಟ್ಯಾಂಪ್ಸ್ ಕೊಟ್ಟಿರ್ತೀನಿ. ಯಾವಾಗ ಬೇಕಾದರೂ ಈ ನೆಕ್ಸ್ಟ್ 1 ಮಂತಲ್ಲಿ ಆ ಪರ್ಟಿಕ್ಯುಲರ್ ಟೈಮ್ ಸ್ಟ್ಯಾಂಪ್ಸ್ಗೆ ಹೋಗಿ ಆ ಪರ್ಟಿಕ್ಯುಲರ್ ಇವೆಂಟ್ ಬಗ್ಗೆ ಬೇಕಾದರೆ ಮತ್ತೆ ನೋಡ್ಬೋದು. ಓಕೆ, ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸ್ವಾಗತ ಗ್ರೂಪ್ ನಂಬರ್ 1. ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗು. ನಿಮಗೆ ಸೋಲಾರ್ ಎಕ್ಲಿಪ್ಸ್ಗಿಂತ ಜಾಸ್ತಿ ಲೂನಾರ್ ಎಕ್ಲಿಪ್ಸು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ದಟ್ ಈಸ್ ಹ್ಯಾಪ್ನಿಂಗ್ ಆನ್ ಮೇ 5th. ಸೊ ನೀವು ನೋಡಿಲ್ಲ ಅಂತಂದರೆ ಇನಿಷಿಯಲಿ ಲೂನಾರ್ ಎಕ್ಲಿಪ್ಸ್ ಬಗ್ಗೆ ಟೈಮ್ ಸ್ಟ್ಯಾಂಪ್ಸ್ಗೆ ಹೋಗಿ, ಲೂನಾರ್ ಎಕ್ಲಿಪ್ಸ್ ಅಂತ ಟೈಮ್ ಸ್ಟ್ಯಾಂಪ್ಸಲ್ಲಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಹೆಂಗೆ ಎಫೆಕ್ಟ್ ಆಗ್ತಾ ಇದೆ ಇನ್ ಜನರಲ್ ಅಂತ ಗಮನ ಕೊಡಿ. ಸೊ ನಿಮಗೆ ಸೋಲಾರ್ ಎಕ್ಲಿಪ್ಸಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಆಗಲಿಲ್ಲ ಅಂದ್ರೂ ಲೂನಾರ್ ಎಕ್ಲಿಪ್ಸು ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಡೆಫಿನೆಟ್ಲಿ ನಿಮ್ಮ ಎಮೋಷನ್ಸ್ ಬಗ್ಗೆ ಗಮನ ಕೊಡಿ, ನಿಮ್ಮ ಕಮ್ಯುನಿಕೇಷನ್ ಬಗ್ಗೆ ಗಮನ ಕೊಡಿ. ಯಾರ ಹತ್ರ ಏನು ಹೇಳ್ತಾ ಇದ್ದೀರಾ, ಯಾರು ಇಂಪಾರ್ಟೆಂಟು, ಯಾರು ಟ್ರಸ್ಟ್ ವರ್ದಿ, ಅವ್ರ ಹತ್ರ ಮಾತ್ರ ನಿಮ್ಮ ಎಮೋಷನ್ಸ್ನ ಹಂಚ್ಕೊಳ್ಳಿ. ಎಮೋಷನ್ಸು ಜಾಸ್ತಿ ಆದಾಗ ಅದನ್ನು ತಡೆಯೋಕ್ಕೆ ಹೋಗಬೇಡಿ, ಅದನ್ನು ಸಪ್ರೆಸ್ ಮಾಡಬೇಡಿ. ಯಾರ ಹತ್ರನೂ ಹೇಳ್ಕೊಳಕ್ಕೆ ಆಗ್ತಿಲ್ಲ ಅಂತಂದರೆ ಬುಕ್ಕು ಪೆನ್ ತೊಗೊಂಡು ಜರ್ನಲ್ ಮಾಡಿ, ಯಾರಿಗೂ ಅದನ್ನು ತೋರಿಸ್ಬೇಕು, ಯಾರಾದರೂ ನೋಡ್ಬಿಡ್ತಾರೆ ಅಂತ ಭಯ ಇದ್ದರೆ ಅದನ್ನು ಬರ್ನ್ ಮಾಡಿದರೂ ಪರವಾಗಿಲ್ಲ. ಬಟ್ ಮೇಕ್ ಶ್ಯೂರ್ ನಿಮ್ಮ ಎಮೋಷನ್ಸ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋದು ನಿಮಗೆ ತುಂಬ 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 ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ದ ಫಸ್ಟ್ ಕಾರ್ಡ್ ಇಸ್ ಡಿಸರ್ನ್ಮೆಂಟ್. ಯಾರು ಮುಖ್ಯ ನಿಮ್ಮ ಜೀವನದಲ್ಲಿ, ಯಾರು ಮುಖ್ಯ ಅಲ್ಲ, ಯಾರು ನಂಬಿಕಸ್ತರು, ಯಾರನ್ನ ನೀವು ನಂಬೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥ ತುಂಬ ಇಂಪಾರ್ಟೆಂಟ್ ಪೀರಿಯಡು ನಿಮಗೆ ಈ 1 month ಈ ಆಸ್ಟ್ರಾಲಾಜಿಕಲ್ 3 ಇಂಪಾರ್ಟೆಂಟ್ ಈವೆಂಟ್ಸಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೂ ಯಾರು ಇಂಪಾರ್ಟೆಂಟ್ ಅಲ್ಲ ಅಂತ ನೋಡಿ. ಮತ್ತು ನಿಮ್ಮ ಲೈಫಲ್ಲಿ ಯಾರು ನಿಮಗೆ ಎಂಪವರ್ ಮಾಡ್ತಾ ಇದ್ದಾರೆ, ನಿಮಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ, ನಿಮಗೆ ಮುಂದೆ ಹೋಗೋಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಯಾರು ನಿಮ್ಮ ಕಾಲು ಎಳಿತಾ ಇದ್ದಾರೆ, ಯಾರು ನಿಮ್ಮ ಬೆಳವಣಿಗೆನ ಸಹಿಸ್ತಾ ಇಲ್ಲ, ಅದ್ರ ಬಗ್ಗೆ ತುಂಬ ತಿಳ್ಕೊಳ್ಳೋ ಅಂಥ ಆಪರ್ಚುನಿಟೀಸ್ ಇರುತ್ತೆ. ಬಟ್ ಅದ್ರ ಬಗ್ಗೆ ಗಮನನೂ ಕೊಡಿ. ಎಲ್ಲರೂ ಒಂದೇ ಥರ ಇರೋದಿಲ್ಲ, ಎಲ್ಲರೂ ಪ್ರೇಮ ಪ್ರೀತಿ ಮನೋಭಾವನೆಯಿಂದ ಇರೋದಿಲ್ಲ. ಎಲ್ಲರಿಗೂ ನೀವು ಬೆಳಿಬೇಕು
ಮಾಡಬೇಕಂತ ಆಸಕ್ತಿ ಇರಲ್ಲ. ದೇರ್ ವಿಲ್ ಬಿ ಸಮ್ ಪೀಪಲ್ ನೀವು ಬೆಳೆಯೋದನ್ನು ನೋಡೋಕ್ಕಾಗ್ದಿರ ಇರೋರು. ಸೊ ಯಾರು ರೈಟ್ ನಿಮ್ಮ ಲೈಫಲ್ಲಿ ಇರೋದು, ಯಾರಿಗೂ ನಿಮ್ಮ ಲೈಫಲ್ಲಿ ಜಾಗ ಇದೆ, ಯಾರಿಗೆ ಲೈಫಲ್ಲಿ ಜಾಗ ಇಲ್ಲ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ನಿಮಗೆ ತುಂಬ ಇಂಪಾರ್ಟೆಂಟ್ ಟೈಮ್ ಇದು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಡಿಸರ್ನ್ಮೆಂಟ್ ಅಂದರೆ ಅದೇ. ಸೊ ಯಾವುದು ಬೇಕು ಯಾವುದು ಬೇಡ ಅಂತ ತಿಳ್ಕೊಳ್ಳೋ ಅಂಥದ್ದು, ಯಾರು ಮುಖ್ಯ ಅಲ್ಲ ಅಂತ ತಿಳ್ಕೊಳ್ಳೋ ಅಂಥದ್ದು. ಮತ್ತು ಯು ಹ್ಯಾವ್ ಟು ಬಿ ಪೇಷಂಟ್ ಅಂತ ಹೇಳ್ತಾ ಇದ್ದಾರೆ ಈ ಟೈಮಲ್ಲಿ. ಬಿಕಾಸ್ ಎಮೋಷನ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ನೀವು ಸ್ವಲ್ಪ ಓವರ್ ರಿಯಾಕ್ಟ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓವರ್ ರಿಯಾಕ್ಟ್, ಈ ಡ್ರಮ್ಯಾಟಿಕ್ಕಾಗಿ ಆ ಜೀವನ ಹಂಗಾಯ್ತಲ್ಲ ಅಂತೆಲ್ಲ ತುಂಬ ಡ್ರಮ್ಯಾಟಿಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಟ್ಸ್ ಓಕೆ. ಈ ಎಮೋಷನ್ಸ್ ಎಲ್ಲ ನಾರ್ಮಲ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಎಮೋಷನ್ಸು ನಾರ್ಮಲು, ಯಾವ ಎಮೋಷನ್ಸು ತಪ್ಪಲ್ಲ, ಯಾವ ಎಮೋಷನ್ಸ್ ಮುಖ್ಯ, ಯಾವ ಎಮೋಷನ್ಸ್ ಮುಖ್ಯ ಅಲ್ಲ, ಆ ಥರ ಯಾವುದೂ ಇಲ್ಲ. ಎಲ್ಲ ಎಮೋಷನ್ಸು ಮುಖ್ಯ. ಎಲ್ಲನೂ ಫೀಲ್ ಮಾಡಿ, ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಿ, ಮತ್ತು ಯಾವುದು ನಿಮಗೆ ಈ ಸಮಯದಲ್ಲಿ ಏನು ಮಾಡಬೇಕಂತ ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಡಿಸಿಷನ್ಸ್, ಆಬ್ಸಲ್ಯೂಟ್ಲಿ ನಿಮಗೆ ತುಂಬ ಡಿಸಿಷನ್ ಟೇಕಿಂಗ್ ಟೈಮ್. ನಿಮಗೆ ಎಷ್ಟೊಂದು ಡಿಸಿಷನ್ಸ್ ತೊಗೊಳ್ತೀರಾ ಈ ಪೀರಿಯಡಲ್ಲಿ, ಎಕ್ಸಾಕ್ಟ್ಲಿ ಏನು ಬೇಕು ಏನು ಬೇಡ ಅನ್ನೋದ್ರ ಬಗ್ಗೆ. ನೀವು ಯಾರ್ದಾದ್ರೂ ಎಕ್ಸ್ಗೆ ವೇಟ್ ಮಾಡ್ತಾ ಇದ್ರೆ, ಎಕ್ಸ್ ಪಾರ್ಟ್ನರ್ಗೆ ಕಾಲ್ ಬಂದಿಲ್ಲ, ಇಮೇಲ್ ಬಂದಿಲ್ಲ, ಕಾಂಟ್ಯಾಕ್ಟ್ ಮಾಡಿಲ್ಲ, ಈ ಥರ ಎಲ್ಲ ನೀವು ಆಲೋಚನೆಯಲ್ಲಿದ್ದರೆ ಯು ಆರ್ ಮೇಕಿಂಗ್ ಅ ಡೆಸಿಷನ್. ವೇಟ್ ಮಾಡಬಾರ್ದಾ, ಮುಂದೆ ಹೋಗೋ ಸಮಯ ಬಂದಿದೆ, ನಾನು ಮುಂದೆ ಹೋಗ್ತೀನಿ ಅಂತ. ಬಿಕಾಸ್ ಸುಮಾರು ಜನ ಇಲ್ಲಿ ಸಿಂಗಲ್ ಇರ್ಬೋದು, ಇಲ್ಲ ಸೋಲ್ಮೇಟಿಗೆ ವೇಟ್ ಮಾಡ್ತಿರ್ಬೋದು, ಇಲ್ಲ ಎಕ್ಸ್ ಪಾರ್ಟ್ನರಿಗೆ ವೇಟ್ ಮಾಡ್ತಾ ಇರ್ಬೋದು. ನಿಮಗೆ ಕ್ಲಾರಿಟಿ ಬರುತ್ತೆ ಈ ಪೀರಿಯಡಲ್ಲಿ ಏನು ಮಾಡಬೇಕು, ಮುಂದೆ ಹೋಗ್ಬೇಕಂದ್ರೆ ಹೆಂಗೆ ಹೋಗಬೇಕು, ಇದನ್ನೆಲ್ಲ ಡಿಸೈಡ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಟೈಮ್ ನಿಮಗೆ. ಮತ್ತು ಇನ್ ಜನರಲ್ ನೀವು ಈ ಪಾರ್ಟ್ನರ್ಶಿಪ್ಗೆಲ್ಲ ಯೋಚನೆ, ಯು ಆರ್ ನಾಟ್ ಬಾದರ್ಡ್ ಅಬೌಟ್ ರಿಲೇಷನ್ಶಿಪ್, ಪಾರ್ಟ್ನರ್ಶಿಪ್ ಎಲ್ಲ ಅಂದ್ರೂ ಇನ್ ಜನರಲ್ ನೀವು ನಿಮ್ಮ ಜೀವನದ ಬಗ್ಗೆ ತುಂಬ ಇಂಪಾರ್ಟೆಂಟ್ ಡೆಸಿಷನ್ಸ್ ತಗೊಳ್ಳೋ ಅಂಥ ಟೈಮ್ ಇದು. ಯಾವ್ದು ಬೇಕು ಯಾವ್ದು ಬೇಡ, ಸೊ ಎಸ್ ಆರ್ ನೋ, ಬೇಕಾ ಬೇಡವಾ, ಇರಬೇಕಾ ಹೋಗಬೇಕಾ, ಸೊ ಈ ಥರ ಲೈಫ್ ಆಲ್ಟರಿಂಗ್ ಡೆಸಿಷನ್ಸ್ ತಗೊಳ್ಳೋದು. ಇವ್ರ ಹತ್ರ ಮಾತಾಡಬಾರ್ದಾ, ಇವ್ರನ್ನ ಕನ್ಫ್ರಂಟ್ ಮಾಡಬಾರ್ದಾ, ಯಾರೋ ಏನೋ ತಪ್ಪು ಮಾಡಿರ್ಬೋದು ನಿಮ್ಮ ಜೀವನದಲ್ಲಿ, ಅವ್ರ ಹತ್ರ ಹೋಗಿ ನೀವು ಕನ್ಫ್ರಂಟ್ ಮಾಡಬೇಕಾ, ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳಬಾರ್ದಾ. ಸೊ ಈ ಥರ ತುಂಬ ಇಂಪಾರ್ಟೆಂಟ್ ಡೆಸಿಷನ್ಸ್ ತೊಗೊಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದೆಲ್ಲನೂ ನಿಮಗೆ ಲೂನಾರ್ ಎಕ್ಲಿಪ್ಸ್ ಟೈಮಲ್ಲಿ ತುಂಬ ಜಾಸ್ತಿ ಅನಿಸುತ್ತೆ. ಆ ಅರ್ಜಸ್ ಬರುತ್ತೆ, ಇನ್ನೂ ಸಹಿಸ್ಕೊಳ್ಳೋಕ್ಕಾಗಲ್ಲ, ಇನ್ನೂ ಹಿಂಗೆ ಹೋಗೋಕ್ಕಾಗಲ್ಲ, ಈ ಥರ ಎನರ್ಜೀಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಯು ವಾಂಟ್ ಫ್ರೀಡಮ್. ಈ ಎನರ್ಜೀಸ್ ನಿಮಗೆ ಆ್ಯಕ್ಚುಲಿ ಟಾರ್ಚರ್ ಮಾಡೋಕ್ಕಲ್ಲ, ನಿಮಗೆ ಫ್ರೀಡಮ್ ಕೊಡೋಕ್ಕೆ ಬಂದಿರೋದು. ನಿಮ್ಮಿಂದ ನಿಮಗೆ ಫ್ರೀಡಮ್ಮು, ನಿಮ್ಮ ಎಮೋಷನ್ಸಿಂದ ನಿಮಗೆ ಫ್ರೀಡಮ್ಮು, ಯಾವುದು ನಿಮ್ಮನ್ನು ಇಷ್ಟು ಕಾಲ ಹಿಡ್ದಿಟ್ಟಿತ್ತು ಅದರಿಂದ ಫ್ರೀಡಮ್ಮು. ಸೊ ಈ ಎನರ್ಜಿ ಎಲ್ಲ ನಿಮಗೆ ಪರ್ಸ್ನಲ್ ಫ್ರೀಡಮ್ ಕೊಡೋಕ್ಕೋಸ್ಕರ ಬಂದಿರೋದು. ದಿಸ್ ಈಸ್ ನಾಟ್ ಅ ಟಾರ್ಚರ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನೀವು ಈ ಎನರ್ಜಿನ ಉಪಯೋಗಿಸ್ಕೊಂಡ್ರೆ ನಿಮಗೆ ಡಿಸಿಷನ್ಸ್ ಮಾಡ್ಬೋದು, ಮುಂದೆ ಹೋಗೋದಕ್ಕೆ ಅವಕಾಶ ಸಿಗತ್ತೆ, ಮತ್ತು ಏನು ಬೇಕು ಏನು ಬೇಡ ಅಂತ ತಿಳ್ಕೊಳ್ಳೋ ಅವಕಾಶ ಸಿಗತ್ತೆ. ಸೊ ಯು ವಿಲ್ ಬಿ ಫ್ರೀ, ಎಮೋಷ್ನಲಿ ಫ್ರೀ ಆ್ಯಂಡ್ ಫುಲ್ಫಿಲ್ಲಿಂಗ್. ಸೊ ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಮಜಿಷಿಯನ್, ನೀವು ಬೇಸಿಕ್ಲಿ ಟು ಸ್ಟಾರ್ಟ್ ಅ ನ್ಯೂ ಲೈಫ್, ನ್ಯೂ ಚಾಪ್ಟರ್, ಹೊಸ ಚಾಪ್ಟರ್ ಬರೆಯೋದಕ್ಕೆ ಜೀವನದಲ್ಲಿ ಇದು ಫಸ್ಟ್ ಸ್ಟೆಪ್ ನಿಮಗೆ. ಸೊ ಈ ಎನರ್ಜೀಸ್ನೆಲ್ಲ ನೀವು ಉಪಯೋಗಿಸ್ಕೊಂಡ್ರೆ ಯು ಕ್ಯಾನ್ ಸ್ಟಾರ್ಟ್ your new chapter, new life with fresh vision, with freshness. Okay, ಈ ಎನರ್ಜೀಸ್ ಎಲ್ಲ ಮುಗಿತಾ ಲೈಕ್ ಬೈ ಲೂನಾರ್ ಎಕ್ಲಿಪ್ಸ್ ಎಂಡ್ ಆಗಿ ಬೈ ಮೇ 15th ಅಷ್ಟೊತ್ತಿಗೆ ನಿಮಗೆ ಮೈಂಡಲ್ಲಿ ತುಂಬ ಕ್ಲಾರಿಟಿ ಬಂದಿರುತ್ತೆ, ಹೊಸ ಉತ್ಸಾಹ ಬಂದಿರುತ್ತೆ, ಹೊಸ ಜೀವನ ಶುರು ಮಾಡ್ತಾ ಇದ್ದೀನಿ ಅನ್ನೋ ಥರ ನಿಮ್ಮ ಅನುಭವಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಜಸ್ಟ್ ರೈಡ್ ವಿತ್ ದ ವೇವ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಈ ಅಲೆ ಹೆಂಗೆ ಹೋಗ್ತಾ ಇದೆ ಅದ್ರ ಜೊತೆ ಹೋಗಿ ಕೆಳಗೆ ಬನ್ನಿ. ಡೆಫಿನೆಟ್ಲಿ ಎನರ್ಜೀಸ್ ಎಲ್ಲ ಕಡಿಮೆ ಆಗುತ್ತೆ. ಬಟ್ ಈ ಎನರ್ಜೀಸ್ ಕಡಿಮೆ ಆಗಿ ನೀವು ಮುಂದೆ ಹೋಗೋ ಅಷ್ಟರಲ್ಲಿ ಯು ವಿಲ್ ಬಿ ಫೀಲಿಂಗ್ ಮಚ್ ಮೋರ್ ಪೀಸ್ಫುಲ್, ಫ್ರೀಡಮ್. ಸೊ 2 ಇಂಪಾರ್ಟೆಂಟ್ ವರ್ಡ್ಸ್ ನಿಮಗೆ, ಫ್ರೀಡಮ್ ಮತ್ತು ವಾಟ್ ಇಸ್ ದ ಅದರ್ ವರ್ಡ್,
ನ್ಯೂ ಚಾಪ್ಟರ್ ಫ್ರೀಡಮ್, ಹೊಸ ಬಿಗಿನಿಂಗ್, ನ್ಯೂ ಬಿಗಿನಿಂಗ್. ಸೊ ಈ ಹಳೆ ಜೀವನದಿಂದ ಇಲ್ಲ, ಈ ಹಳೆ ಯಾವುದು ನಿಮ್ಮನ್ನ ಹಿಡ್ದಿರ್ತಿತ್ತು ಅದರಿಂದ ಬಿಡುಗಡೆ. ಸೊ ಫ್ರೀಡಮ್, ನೀವು ಹೋಗ್ತಾ ಇರೋದು ನೆಕ್ಸ್ಟ್ ಚಾಪ್ಟರಲ್ಲಿ. ದೆರ್ ಇಸ್ ಲಾಡ್ ಆಫ್ ಫ್ರೀಡಮ್, ದೆರ್ ಇಸ್ ಲಾಡ್ ಆಫ್ ಇಂಡಿಪೆಂಡೆನ್ಸ್. ಓಕೆ, ಕೆಳಗಡೆ ಖಂಡಿತ ಅಫರ್ಮ್ ಮಾಡಿ ಐ ಲವ್ ಟು ಬಿ ಫ್ರೀ ಆರ್ ಐ ಲವ್ ಫ್ರೀಡಮ್ ಅಂತ ಹೇಳಿ. ಬಿಕಾಸ್ ದಿಸ್ ಈಸ್ ವೇರ್ ಯು ಆರ್ ಗೋಯಿಂಗ್. ನೀವು ಹೋಗ್ತಾ ಇರೋ ನೆಕ್ಸ್ಟ್ ಚಾಪ್ಟರಲ್ಲಿ ತುಂಬ ಫ್ರೀಡಮ್ ಇದೆ, ತುಂಬ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ತುಂಬ ಪೀಸ್ ಆಫ್ ಮೈಂಡ್ ಇದೆ. ಬಟ್ ಅದೆಲ್ಲ ಬರಬೇಕಂತ ಅಂದರೆ ಫಸ್ಟು ನೀವು ಈ ದಾರಿನಲ್ಲಿ ನಡೆದಾಗ, ನಿಮ್ಮ ಎಮೋಷನ್ಸ್ ಬಗ್ಗೆ ಗಮನ ಕೊಟ್ಟಾಗ, ನೀವು ಡೆಸಿಷನ್ ಮಾಡಿದಾಗ, ಬಿಕಾಸ್ ಡೆಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಡೆಸಿಷನ್ ಮಾಡಿದಾಗ ಐ ಆಮ್ ರೆಡಿ ಫಾರ್ ಮೈ ನ್ಯೂ ಲೈಫ್, ನ್ಯೂ ಚಾಪ್ಟರ್, ನನ್ನನ್ನು ಏನು ತಡೀತಾ ಇದೆ ಅದರಿಂದ ನಾನು ದೂರ ಹೋಗ್ತೀನಿ, ನನ್ನ ಜೀವನದಲ್ಲಿ ನನಗೆ ಏನು ಬೇಕೋ ಅದ್ರ ಬಗ್ಗೆ ನಾನು ಗಮನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಐ ಆಮ್ ರೆಡಿ ಫಾರ್ ಮೈ ನ್ಯೂ ಚಾಪ್ಟರ್ ಆಫ್ ಮೈ ಲೈಫ್, ಐ ಆಮ್ ರೆಡಿ ಫಾರ್ ದ ನ್ಯೂ ಚಾಪ್ಟರ್ ಆಫ್ ಮೈ ಲೈಫ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಬಿಕಾಸ್ ಈ ಎನರ್ಜೀಸ್ ಎಲ್ಲ ನಿಮಗೆ ಅದನ್ನೇ ಹೆಲ್ಪೇ ಮಾಡ್ತಾ ಇರೋದು, ಟು ಬ್ರಿಂಗ್ ಯು ಫ್ರೀಡಮ್, ಟು ಬ್ರಿಂಗ್ ಯು ಪೀಸ್ ಆಫ್ ಮೈಂಡ್ ಆ್ಯಂಡ್ ಅ ನ್ಯೂ ಚಾಪ್ಟರ್. ಓಕೆ, ಪೀಸ್ ಆಫ್ ಮೈಂಡ್, ನ್ಯೂ ಚಾಪ್ಟರ್, ಫ್ರೀಡಮ್, ಇದು ಮೂರು ತುಂಬ ಇಂಪಾರ್ಟೆಂಟ್ ನಿಮಗೆ ಈ ಫೇಸಲ್ಲಿ, ಈ ಫೇಸಿಂದ ಮುಂದೆ ಹೋಗ್ತಾ ಇರೋ ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ. ಓಕೆ, ಸೊ ಅದು ನಿಮ್ಮ ಪರ್ಸ್ನಲ್ ಇಂಪ್ಯಾಕ್ಟ್ ಆಗ್ತಾ ಇರೋದು, ನಿಮಗೆ ಪರ್ಸ್ನಲ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇರೋದು ಈ ಆಸ್ಟ್ರೋಲಾಜಿಕಲ್ ಇವೆಂಟ್ಸಿಂದ. ಬಟ್ ಅಗೇನ್ ಕಮ್ಯುನಿಕೇಷನ್ ಮಾಡಬೇಕಾದ್ರೆ, ಯಾರ ಹತ್ರ ಏನಾದರೂ ಮಾತಾಡಬೇಕಾದ್ರೆ ಯಾರು ಇಂಪಾರ್ಟೆಂಟು, ಯಾರು ಟ್ರಸ್ಟ್ ವರ್ದಿ, ಅದನ್ನು ನೋಡಿ ಮಾಡಿ ಮಾತಾಡಿ. ಎಲ್ಲರ ಹತ್ರನೂ ನಿಮ್ಮ ವೀಕ್ನೆಸ್ಸು ನೀವು ಏನಂತ ತೋರಿಸ್ಕೊಳ್ಬೇಡಿ, ಯಾರು ಯಾವ ಥರ ಇರ್ತಾರೆ ಅಂತ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಗಮನ ಕೊಡಿ. ಸೊ ದಟ್ ಈಸ್ ವಾಟ್ ಐ ಹ್ಯಾವ್. ಅದು ನಿಮ್ಮ ಪರ್ಸ್ನಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಈ 3 ಇಂಪಾರ್ಟೆಂಟ್ ವರ್ಡ್ಸು: ಫ್ರೀಡಮ್, ನ್ಯೂ ಚಾಪ್ಟರ್, ಪೀಸ್ ಆಫ್ ಮೈಂಡ್. ಓಕೆ, ಸೊ ಲವ್ ಯು ಆಲ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ. ಈ ಫ್ರೀಡಮ್ ಪಡೆಯೋದಕ್ಕೆ ಏನು ಬೇಕು ಖಂಡಿತ ಮಾಡಿ. ಏನು ಪಾಸ್ಟಲ್ಲಿ ಹಿಡಿದಿರ್ತಾ ಇದೆ ಅದನ್ನು ಬಿಡೋ ಪ್ರಯತ್ನ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ ಗ್ರೂಪ್ ನಂಬರ್ 2. ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗು. ನಿಮಗೆ ಗ್ರೂಪ್ ನಂಬರ್ 2 2 ಈವೆಂಟು, ಸೋಲಾರ್, ಲೂನಾರ್ ಎಕ್ಲಿಪ್ಸ್ ಎರಡೂ ನಿಮಗೆ ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಗ್ರೂಪ್ ನಂಬರ್ 1ಗೆ ಸೋಲಾರ್ಗಿಂತ ಲೂನಾರ್ ಎಕ್ಲಿಪ್ಸ್ ಜಾಸ್ತಿ ಇಂಪ್ಯಾಕ್ಟ್ ಮಾಡ್ತಾ ಇತ್ತು. ಬಟ್ ನಿಮಗೆ ಸೋಲಾರ್ ಎಕ್ಲಿಪ್ಸ್ನು ಸ್ವಲ್ಪ ಇಂಪ್ಯಾಕ್ಟ್ ಮಾಡುತ್ತೆ, ಲೂನಾರ್ ಎಕ್ಲಿಪ್ಸ್ನು ಸ್ವಲ್ಪ ಇಂಪ್ಯಾಕ್ಟ್ ಮಾಡುತ್ತೆ, ಮತ್ತು ಮರ್ಕ್ಯುರಿ ರೆಟ್ರೋಗ್ರೇಡೂ ಸ್ವಲ್ಪ ಇಂಪ್ಯಾಕ್ಟ್ ಮಾಡುತ್ತೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಯು ಆರ್ ದಿ ಮೋಸ್ಟ್ ಇಂಪ್ಯಾಕ್ಟೆಡ್ ಗ್ರೂಪ್ ಈ ಆಸ್ಟ್ರೋಲಾಜಿಕಲ್ ಇವೆಂಟ್ಸ್ ಇಂದ. ಬಟ್ ಏನು ಪರ್ಸ್ನಲ್ ಆಗಿ ನಿಮ್ಗೆ ಏನು ಹೇಳ್ಬೇಕು ಅನ್ಕೊಳ್ತಾ ಇದ್ದಾರೆ ಅಂತ ನೋಡೋಣ. ಬಟ್ ನನಗೆ ಫಸ್ಟ್ ವರ್ಡ್ ಬರ್ತಾ ಇರೋದು ನಿಮಗೆ ಟ್ರಾನ್ಸ್ಫಾರ್ಮೇಷನ್, ನಿಮ್ಮ ಲೈಫ್ ಆಲ್ಟರಿಂಗ್ ಫೇಸ್. ಇದು ನಿಮಗೆ ಒಂದು ಈ ಟ್ವಿಸ್ಟ್, ಲೈಫಲ್ಲಿ ಒಂದು ಟ್ವಿಸ್ಟ್ ಸಿಗೋವಂಥ ಒಂದು ಸ್ಟೇಜ್ ಇದು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಯು ವಿಲ್ ಬಿ ಫೋರ್ಸ್ಡ್ ಟು ಟೇಕ್ ಡಿಸಿಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಯು ವಿಲ್ ಬಿ ಫೋರ್ಸ್ಡ್ ಟು ಮೂವ್ ಫಾರ್ವರ್ಡ್ ಅಂತ ಹೇಳ್ತಾ ಇದ್ದಾರೆ. ಏನೇನು ನೀವು ಪೆಂಡಿಂಗ್ ಇಟ್ಟಿದ್ರಿ, ಇದು ನನ್ನ ಕೈಲಿ ಆಗಲ್ಲ, ಇದು ನನ್ನ ಕೈಲಿ ಸಾಧ್ಯನಾ, ಆ ಕಡೆ ಆ ಏರಿಯಾನಲ್ಲೆಲ್ಲ ನೀವು ಡೆಸಿಷನ್ಸ್ ತೊಗೊಂಡು ಮುಂದೆ ಹೋಗ್ತೀರಾ. ಆ ಮಾರ್ಸ್ ಎನರ್ಜಿನ ಯೂಸ್ ಮಾಡಿಕೊಂಡು, ಆ ಲೀಡರ್ಶಿಪ್ ಕ್ವಾಲಿಟೀಸ್ನ ಯೂಸ್ ಮಾಡಿಕೊಂಡು ನೀವು ಮುಂದೆ ನುಗ್ಗಿ ಹೋಗಿ ನೀವು ಬೇಕಾಗಿರೋದನ್ನ ಪಡ್ಕೊಳ್ಳೋ ಅಂತ ಒಂದು ಫೇಸು. ಇಷ್ಟು ದಿನ ನೀವು ಬರೀ ಪ್ರೇಯರ್ ಮಾಡ್ತಿರ್ಬೋದು, ಬದಲಾಗಬಾರ್ದ ಜೀವನ, ಏನು ಮಾಡೋದು ಅಂತ. ಬಟ್ ನಿಮ್ಗೆ ಇವಾಗ ಅರ್ಥ ಆಗ್ತಾ ಇದೆ, ಬರೀ ಪ್ರೇಯರಲ್ಲಿ ಮೈಂಡಲ್ಲಿ ಅಂದ್ಕೊಂಡ್ರೆ ಸಾಕಾಗಲ್ಲ, ನಾನು ಆ್ಯಕ್ಷನನ್ನು ತೊಗೋಬೇಕು ಅಂತ. ಮತ್ತು ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದೆ ಪಾಯಿಂಟ್ ಎ ಇಂದ ಬಿಗೆ ಹೋಗೋದು ಹೆಂಗೆ ಅಂತ ನೀವು ಪ್ಲ್ಯಾನ್ ಮಾಡಿ ಅಂತ. ಗ್ರೂಪ್ ನಂಬರ್ 2 ಸ್ಪೆಸಿಫಿಕ್ ಆಗಿ ನಿಮಗೆ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಹೋಗೋದು ತುಂಬ ಇಂಪಾರ್ಟೆಂಟು. ಸೊ ನೀವು ಈ ರೀಡಿಂಗ್ ಆದಮೇಲೆ ಡೆಫಿನೆಟ್ಲಿ ನಿಮ್ಮ ಪಾಯಿಂಟ್ ಎ ಏನು, ನಿಮ್ಮ ಪಾಯಿಂಟ್ ಬಿ ಏನು ಅಂತ ಡಿಫೈನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಈ ಎನರ್ಜೀಸ್ ಎಲ್ಲ ನೀವು ಮುಂದೆ ಹೋಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಓಕೆ, ಪಾಸಿಟಿವ್ ಆಗಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಓಕೆ, ಸೊ ಎಷ್ಟೊಂದು ಕಾರ್ಡ್ಸ್, there are so many cards which are coming out. Okay, the first card we have is Knight of Pentacles. ಮುಂದೆ ಹೋಗ್ತಾ ಇದ್ದಾರೆ ನೋಡಿ. This is exactly what they are telling. ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಹೋಗೋ ಪ್ರಯಾಣ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ, ನಿಮ್ಮ ಜರ್ನಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬಟ್ ಈ ಎನರ್ಜೀಸ್ ನಿಮ್ಮನ್ನ ಸ್ಟ್ರಾಂಗ್ ಆಗಿ ಪುಷ್ ಮಾಡುತ್ತೆ, ನೀವು ಹೋಗಲೇಬೇಕು ಮುಂದೆ. ಇನ್ನು ಐ ಮೀನ್ ಹೀಗೆ ಇರೋಕ್ಕಾಗೋದಿಲ್ಲ, ಐ ಹ್ಯಾವ್ ಟು ಡೂ ಸಮಥಿಂಗ್. ಸೊ ಫಿಸಿಕಲಿ ನೀವು ಆ್ಯಕ್ಷನ್ಸ್ ತೊಗೊಳ್ಳೋ ಅಂಥ ಒಂದು ಪೀರಿಯಡ್ ಆಗಿರುತ್ತೆ ಈ ಟೈಮಲ್ಲಿ. ಮತ್ತು ನಿಮಗೆ
ಪುಷ್ ಮಾಡುತ್ತೆ. ಈ ಎನರ್ಜೀಸ್ ತುಂಬ ಪುಷ್ ಮಾಡುತ್ತೆ ನಿಮಗೆ ಡಿಸಿಷನ್ಸ್ ಮಾಡೋಕ್ಕೆ, ಹ್ಯಾಬಿಟ್ ಕ್ರಿಯೇಟ್ ಮಾಡೋಕ್ಕೆ. ಇಷ್ಟು ದಿನ ಬರೀ ಪ್ಲ್ಯಾನ್ ಮಾಡ್ತಿದ್ರಿ ಮೋಸ್ಟ್ಲಿ, ನಾನು ವೆಯ್ಟ್ ಲಾಸ್ ಮಾಡಬೇಕಂತ ಅನ್ಕೋತಾ ಇದ್ದೀನಿ ಅಂತ, ಬಟ್ ಇವಾಗ ನಿಮಗೆ ಆಗೋದೇ ಇಲ್ಲ. ನೀವು ಎದ್ದು ನಿಂತ್ಕೊಂಡು ಯು ಸ್ಟಾರ್ಟ್ ವರ್ಕಿಂಗ್ ಔಟ್, ಆ ಥರ ಎನರ್ಜಿ ನಿಮ್ಮದು. ಇಷ್ಟು ದಿನ ಅಂದ್ಕೊಳ್ತಾ ಇದ್ರಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಒಂದು ಐಡಿಯಾ ಇದೆ ಮೈಂಡಲ್ಲಿ ಅಂತ ಅಂದ್ಕೊಳ್ತಾ ಇದ್ರೆ, ನೋ ಮೋರ್ ಐಡಿಯಾಸ್. ಬರೀ ಐಡಿಯಾಸ್ ಅಷ್ಟೇ ಅಲ್ಲ, ಇವಾಗ ಎಕ್ಸಿಕ್ಯೂಟ್ ಕೂಡ ಮಾಡಬೇಕು ಅದನ್ನ. ಆ ಥರ ಎನರ್ಜೀಸ್ ಇದೆ ನಿಮಗೆ ಗ್ರೂಪ್ ನಂಬರ್ 2. ಬರೀ ಇದೆರಡು ಎಕ್ಸಾಂಪಲ್ ಕೊಟ್ಟಿದ್ದು, ಇದು ಯಾವುದಕ್ಕೆ ಬೇಕಾದ್ರೂ ಅಪ್ಲಿಕೇಬಲ್ ಆಗ್ಬೋದು. ಸೊ ಯುವರ್ ಜರ್ನಿ ಹ್ಯಾಸ್ ಬಿಗನ್ ಅಂತ ಹೇಳ್ತಾ ಇದ್ದಾರೆ. ಫ್ರಮ್ ಪಾಯಿಂಟ್ 1 to point A to point B or whatever that point is. ವಿತ್ ದ ಡೆವಿಲ್ ಎನರ್ಜಿ, ಆ್ಯಕ್ಚುಲಿ ಡೆವಿಲ್ ಎನರ್ಜಿ ಸ್ವಲ್ಪ ಹೆಲ್ಪ್ ಮಾಡುತ್ತೆ ನಮಗೆ. ಯಾಕೆಂದರೆ ಇದು ಸ್ವಲ್ಪ ಡೆಸ್ಪರೇಷನ್ನು ಮತ್ತು ನಮಗೆ ಈಗೋಗೆ ಹರ್ಟ್ ಆಗಿರೋ ಥರ, ನಾನು ಇದನ್ನು ಮಾಡಲೇಬೇಕು ಇನ್ನಾಗೋದಿಲ್ಲ ಅನ್ನೋ ಥರ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಯು ವಿಲ್ ಸ್ಟಾರ್ಟ್ ಮೂವಿಂಗ್ ಫಾರ್ವರ್ಡ್ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಡೆವಿಲ್ ಎನರ್ಜಿ ಬಂದು ಕ್ಯಾಪ್ರಿಕಾನ್ ಎನರ್ಜಿ ಇಟ್ ಯೂಶಲಿ ಪುಷಸ್ ಅಸ್. ನಾವು ಮುಂದೆ ಹೋಗೋದಕ್ಕೆ ನಮ್ಮ ಈಗೋ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಈ ಟೈಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಮಾರ್ಸ್, ಏರೀಸ್, ಕ್ಯಾಪ್ರಿಕಾನ್ ಎಲ್ಲನೂ ಈಗೋ ತುಂಬ ಸ್ಟ್ರಾಂಗ್ ಆಗಿರೋವಂಥ ಒಂದು ಸೈನ್ಸ್ ಅದು. ಸೊ ಡೆಫಿನೆಟ್ಲಿ ತುಂಬ ಮುಂದೆ ಹೋಗೋದಕ್ಕೆ ಈ ಎನರ್ಜಿ ಬಂದು ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಹಾರ್ಸ್ ಮುಂದೆ ಕ್ಯಾರೆಟ್ನ ಕಟ್ಬಿಟ್ಟಿರ್ತಾರೆ, ಆ ಒಂದು ಇಮೇಜನ್ನು ತೋರಿಸ್ತಾ ಇದ್ದಾರೆ. ಆ ಕ್ಯಾರೆಟ್ ಬಂದು ಗೋಲ್. ಆ ಕ್ಯಾರೆಟ್ನ ತಿನ್ಬೇಕಂತ ಅಂದರೆ ಅದು ಮುಂದೆ ಹೋಗ್ತಾ ಇರಬೇಕು, ಮುಂದೆ ಓಡ್ತಾ ಇರಬೇಕು. ಸೊ ಆ ಥರ ಒಂದು ಎನರ್ಜಿ. ಯು ಕೀಪ್ ರನ್ನಿಂಗ್, ಯು ಕೀಪ್ ಗೋಯಿಂಗ್. ನೀವು ಆ್ಯಕ್ಷನ್ಸ್ ತೊಗೊಳೋದಕ್ಕೆ, ಮುಂದೆ ಹೋಗೋದಕ್ಕೆ ತುಂಬ 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 ಸ್ಟ್ರಾಂಗ್ ಆಗಿದೆ ಎನರ್ಜೀಸು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬರೀ ಮೈಂಡಲ್ಲೇ ಇರೋದಿಲ್ಲ ನಿಮ್ಮ ಪ್ಲ್ಯಾನು, ಆ್ಯಕ್ಷನ್ನು ತೊಗೊಂಡು ಮುಂದೆನೂ ಹೋಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಏನಾದರೂ ರಿಲೇಷನ್ಶಿಪ್ಪಲ್ಲಿ ಏನಾರ ಪ್ರಾಬ್ಲಮ್ಸ್ ಇದೆ ಅಂತ ಇಟ್ಕೊಳ್ಳಿ. ನೀವು ಇಷ್ಟು ದಿನ ಅಂದ್ಕೊಳ್ತಾ ಇರ್ತೀರಾ, ದೇರ್ ಈಸ್ ಸಮ್ ಪ್ರಾಬ್ಲಮ್ ಅಂತ ಅಂದ್ಕೊಂಡು ಇಗ್ನೋರ್ ಮಾಡಿರ್ಬೋದು, ಬಟ್ ಇನ್ನು ನಿಮಗೆ ಅದನ್ನು ಇಗ್ನೋರ್ ಮಾಡೋಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಟಾಕ್, ಯು ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ಇಟ್ ಅನ್ನೋ ಥರ ಎನರ್ಜಿ. ಮತ್ತು ಅಗೇನ್ 6 of Swords ಮುಂದೆ ಹೋಗೋದು. ಈ ದೋಣಿಯಲ್ಲಿ ಶಿ ಈಸ್ ಸ್ಟಾರ್ಟೆಡ್ ಅ ಜರ್ನಿ. ಅದನ್ನೇ ಅವ್ರು ಹೇಳಿದ್ದು ಸ್ಟಾರ್ಟಿಂಗಲ್ಲೂ, ಯುವರ್ ಜರ್ನಿ ಹ್ಯಾಸ್ ಬಿಗನ್. ನೀವು ಇಲ್ಲಿ ಮುಂದೆ ಗೈಡ್ ಮಾಡ್ತಾ ಇರೋದು ನೋಡಿ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಗೈಡ್ಸು ಮುಂದೆ ಹೋಗೋದಕ್ಕೆ. ನೀವೆಲ್ಲಿಂದ ಸ್ಟಕ್ ಆಗಿದ್ರಿ, ಪಾಯಿಂಟ್ ಏನಲ್ಲಿ ನೀವು ಸ್ಟಕ್ ಆಗಿ ಹೋಗಿದ್ರಿ, ಬಟ್ ನಿಮಗೆ ಗೊತ್ತು ಪಾಯಿಂಟ್ ಬಿಗೆ ಹೋಗ್ಬೇಕಂತ. ಇಷ್ಟು ದಿನ ಬರೀ ಅಂದ್ಕೊಳ್ತಾ ಇದ್ರಿ, ನಂಗೆ ಗೊತ್ತು ಅಲ್ಲಿ ಹೋಗ್ಬೇಕಂತ ಅಂತ ಅಂದ್ಕೊಂಡು, ಬಟ್ ಇವಾಗ ಇನ್ನು ಆಗೋದಿಲ್ಲ. ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಜರ್ನಿ. ಆ ಥರ ಎನರ್ಜಿ ಇದೆ ನಿಮಗೆ. ಸೊ ಡೆಫಿನೆಟ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಟೈಮ್ ನಿಮಗೆ ಇದು. ಈ ಎನರ್ಜೀಸ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಬರ್ತಾ ಇರೋ ಅರ್ಜಸ್ಸು, ಮೋಟಿವೇಶನು, ಆ ಈಗೋ ಬೂಸ್ಟು, ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಮುಂದೆ ಹೋಗೋದಕ್ಕೆ ತುಂಬ 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 ಸಹಾಯ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾರ್ಡ್ ವಿ ಹ್ಯಾವ್ ಅ 7 of Wands. ಮತ್ತು ಹೊರಗಡೆಯಿಂದ ಯಾರು ಏನು ಹೇಳಿದ್ರೇನು ನೀವು ಅದರಿಂದ ಇನ್ಫ್ಲೂಯೆನ್ಸ್ ಆಗದಿರ ಮುಂದೆ ಹೋಗೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತು ಪಾಯಿಂಟ್ ಎ ನಲ್ಲಿ ಏನೂ ಇಲ್ಲ, ಪಾಯಿಂಟ್ ಏನಲ್ಲಿ ಏನೇನು ಕಲಿಬೇಕಿತ್ತು, ನೀವಿರೋ ಕರೆಂಟ್ ಸಿಚುವೇಷನಲ್ಲಿ ಏನೇನು ಕಲಿಬೇಕು ಕಲ್ತಾಗಿದೆ, ಏನೇನು ನೋಡಬೇಕು ನೋಡಾಗಿದೆ, ತುಂಬ ಸ್ಟ್ಯಾಗ್ನೆಂಟ್ ಆಗಿದೆ, ಡೈಲಿ ಇದೇ ರಿಪೀಟ್ ಆಗ್ತಾ ಇದೆ, ಲೈಕ್ ಎವ್ರಿ ಡೇ ಅದೇ ದಿನಾನ ರೀಲಿವ್ ಮಾಡ್ತಾ ಇರೋ ಥರ ಇದೆ. ಬಟ್ ಇವಾಗ ಟೈಮ್ ಬಂದು ಯು ಹ್ಯಾವ್ ಟು ಚೇಂಜ್ ಎವ್ರಿಥಿಂಗ್. ರೂಟೀನ್ ಚೇಂಜ್ ಮಾಡೋದು, ಹ್ಯಾಬಿಟ್ಸ್ ಚೇಂಜ್ ಮಾಡೋದು, ಫ್ರೆಂಡ್ಸ್, ಬೇರೆ ಹೊಸ ಫ್ರೆಂಡ್ಸ್ನ ಮೀಟ್ ಮಾಡೋದು. ಯು ಆರ್ ಚೇಂಜಿಂಗ್ ಅ ಲಾಡ್ ಆಫ್ ಥಿಂಗ್ಸ್ ಗ್ರೂಪ್ ನಂಬರ್ 2. ಮತ್ತು ಇನ್ನೊಂದು ಏನಂತ ಅಂದರೆ, ಹೊರಗಡೆ ನಾಯ್ಸ್ನೆಲ್ಲ ಹೆಂಗೆ ಕ್ಯಾನ್ಸಲ್ ಮಾಡೋದು, ಹೆಂಗೆ ನಿಮ್ಮ ವಾಯ್ಸ್ ಮೇಲೆ ನೀವು ನಂಬಿಕೆ ಕೊಡೋದು, ಇದನ್ನೆಲ್ಲ ನೀವು ತುಂಬ ಸ್ಟ್ರಾಂಗ್ ಆಗಿ ಕಲ್ತ್ಕೊಳ್ಳೋಕ್ಕೆ ಶುರು ಮಾಡಿದ್ದೀರಾ. ಸೊ ನೀವು ಅಗೇನ್ ಯುವರ್ ಜರ್ನಿ ಹ್ಯಾಸ್ ಬಿಗನ್. ಕೆಳಗಡೆ ಕಮೆಂಟ್ ಮಾಡಿ, ಮೈ ಜರ್ನಿ ಟು ಪಾಯಿಂಟ್ ಬಿ ಹ್ಯಾಸ್ ಬಿಗನ್ ಅಂತ. ದಿಸ್ ಜರ್ನಿ ಇಸ್ ಗೋನ್ ಟು ಬಿ ಅಮೇಝಿಂಗ್ ಗ್ರೂಪ್ ನಂಬರ್ 2. ಓಕೆ, ನೆಕ್ಸ್ಟ್ ಕಾರ್ಡ್ ಇರೋದು ಬಂದು ವಿ ಹ್ಯಾವ್ ದಿಸ್ ಕಾರ್ಡ್ ಆಫ್ ಹೋಪ್ ಅಂತ ಅಂದರೆ, ಅಗೇನ್ ಯು ಆರ್ ಫೀಲಿಂಗ್ ಹೋಪ್ಫುಲ್. ಈ ಸಿಚುವೇಶನ್ ಬಗ್ಗೆ ಯು ಆರ್ ಗೆಟಿಂಗ್ ಮೋಟಿವೇಟೆಡ್. ಆ ಮೋಟಿವೇಟ್ ಆಗಿ ನೀವು ಮುಂದೆ ಹೋಗೋ ಪ್ರಯತ್ನ ಪಡ್ತೀರಾ. ಆ ಜರ್ನಿನಲ್ಲಿ ಮುಂದೆ ಏನಾಗುತ್ತೆ ನೋಡ್ತೀನಿ, ಐ ವಿಲ್ ಡೂ ದಿಸ್, ಈ ಥರ ಒಂದು ಎಕ್ಸೈಟ್ಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ನಿಮಗೆ. ಮತ್ತು ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಹೋಪ್ಫುಲ್. ಇಲ್ಲಿ ನೋಡಿ ಹಿಂದ್ಗಡೆ ಥಂಡರ್ ಸ್ಟಾರ್ಮ್ ಇದೆ, ಬಟ್ ರೇನ್ಬೋನೂ ಇದೆ. ಓಕೆ, ಎಲ್ಲ ಪ್ರಾಬ್ಲಮಲ್ಲೂ ಸಿಲ್ವರ್ ಲೈನಿಂಗ್ ಅಂತ ಇರುತ್ತೆ. ಎಲ್ಲ ಪ್ರಾಬ್ಲಮ್ ದೇರ್ ಇಸ್ ಸಮ್ ಗುಡ್. ಎಲ್ಲ ಸಿಚುವೇಷನಲ್ಲೂ ಏನೋ ಒಂದು ಒಳ್ಳೇದಿರುತ್ತೆ. ಆ ಥರ ಒಂದು ಆಪ್ಟಿಮಿಸಮಿಂದ ಮುಂದೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮಿಸ್ಟ್ರಿ ಅಂದರೆ ನೀವು
ಹೆಂಗೆ ಈ ಪಾಯಿಂಟ್ ಎಯಿಂದ ಪಾಯಿಂಟ್ ಬಿಗೆ ಹೋಗೋದು ಅಂತ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಈ ನಿಮಿಷದಲ್ಲಿ, ಬಟ್ ಅದು ಆ ಮಿಸ್ಟ್ರಿನ ಅಂದರೆ ಆ ಸೀಕ್ರೆಸಿ ಅಂದರೆ ಇಟ್ ಈಸ್ ವೆರಿ ಸೀಕ್ರೆಟಿವ್, ಮಿಸ್ಟೀರಿಯಸ್. ಏನು ನೆಕ್ಸ್ಟ್ ಸ್ಟೆಪ್ ಅಂತ ಗೊತ್ತಿಲ್ಲ, ಆ ನೆಕ್ಸ್ಟ್ ಸ್ಟೆಪ್ ಆದಮೇಲೆ ಮುಂದೆ ಏನು ಮಾಡಬೇಕಂತ ಗೊತ್ತಿಲ್ಲ. ಆಲ್ ಐ ನೋ ಈಸ್ ಪಾಯಿಂಟ್ ಬಿ ಈಸ್ ಮೈ ಗೋಲ್. ಪಾಯಿಂಟ್ ಬಿಗೆ ನಾವು ಹೋಗಬೇಕಂದ್ರೆ ಹೋಗಬೇಕು. ಪಾಯಿಂಟ್ ಬಿ ಇಸ್ ಯುವರ್ ಡ್ರೀಮ್, ಯುವರ್ ಗೋಲ್, ಯುವರ್ ಆಸ್ಪಿರೇಷನ್. ನೀವು ಎಲ್ಲಿ ಏನು ಅಚೀವ್ ಮಾಡ್ಬೇಕು ಅಂದ್ಕೊಳ್ತಾ ಇರ್ತೀರಾ ಅದು ಪಾಯಿಂಟ್ ಬಿ. ಅಲ್ಲಿಗೆ ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ, ಬಟ್ ಅಲ್ಲಿಗೆ ಹೋಗಬೇಕು ಅನ್ನೋದು ಮಾತ್ರ ನನಗೆ ದೃಢವಾಗಿ ನನಗೆ ಗೊತ್ತಿದೆ. ಸೊ ಅಲ್ಲಿಗೆ ಹೋಗೋದು ಹೆಂಗೆ ಅಂತ ಯೂನಿವರ್ಸ್ ನನಗೆ ದಾರಿ ತೋರಿಸ್ತಾ ಹೋಗ್ತಾರೆ. ನಾನು ನಂಬಿರೋ ದೇವ್ರು ಇರ್ಬೋದು, ಎನರ್ಜೀಸ್ ಇರ್ಬೋದು, ಆನ್ಸೆಸ್ಟರ್ಸ್ ಇರ್ಬೋದು, ದಾರಿ ತೋರಿಸ್ತಾ ಹೋಗ್ತಾರೆ. ನನ್ನ ಕೆಲಸ ಬಂದು ಫಸ್ಟ್ ಸ್ಟೆಪ್ ತೊಗೊಳ್ಳೋದು. ಫಸ್ಟ್ ಸ್ಟೆಪ್ ತೊಗೊಂಡ್ಮೇಲೆ ಸೆಕೆಂಡ್ ಸ್ಟೆಪ್ ತೋರಿಸ್ತಾರೆ, ಆ ಸ್ಟೆಪ್ ತೊಗೊಳ್ತೀನಿ. ಆ ಸ್ಟೆಪ್ ತೊಗೊಂಡ್ಮೇಲೆ ಥರ್ಡ್ ಸ್ಟೆಪ್ ತೋರಿಸ್ತಾರೆ, ಆ ಸ್ಟೆಪ್ ತೊಗೊಳ್ತೀನಿ. ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ನೀವು ನಿಮ್ಮ ಗೋಲ್ ಕಡೆಗೆ ಹೋಗೋದಕ್ಕೆ ಈ ಎನರ್ಜೀಸು ನಿಮಗೆ ತುಂಬ 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 ಸಹಾಯ ಮಾಡ್ತಾ ಇದೆ ರೈಟ್ ನಾವು ಗ್ರೂಪ್ ನಂಬರ್ 2. ಆ್ಯಕ್ಚುಲಿ ಇದು ತುಂಬ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ನಿಮ್ಮನ್ನ. ಅಗೇನ್ ಕಮ್ಯುನಿಕೇಷನ್ ಬಗ್ಗೆ ಗಮನ ಕೊಡಿ. ಏನಾದರೂ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡ್ತಿದ್ರೆ, ಕಾಂಟ್ರಾಕ್ಟ್ಸ್ ಏನಾದರೂ ಸೈನ್ ಮಾಡ್ತಿದ್ರೆ ಇದ್ರ ಬಗ್ಗೆ ಎಲ್ಲ ತುಂಬ ಸೀರಿಯಸ್ ಆಗಿ ಗಮನ ಕೊಡಿ. ಈ ಮಾರ್ಸ್ ಎನರ್ಜಿ ಇರೋದ್ರಿಂದ ಹಿಂದೆ ಮುಂದೆ ಯೋಚನೆ ಮಾಡ್ದಿರ ನೀವು ಸೈನ್ ಮಾಡಿಬಿಡ್ಬೋದು, ಇಲ್ಲ ಹಿಂದೆ ಮುಂದೆ ಯೋಚನೆ ಮಾಡ್ದಿರ ಯಾವುದೋ ಕೆಲಸಕ್ಕೆ ಜಾಯ್ನ್ ಆಗಿಬಿಡ್ಬೋದು. ಸೊ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಡಿಸಿಷನ್ಸ್ ತೊಗೊಳ್ಳಿ ನಿಮಗೆ. ಯಾಕೆಂದರೆ ನೀವು ಇಷ್ಟು ಎಕ್ಸೈಟ್ಮೆಂಟಲ್ಲಿ ಇರೋದ್ರಿಂದ, ಇಷ್ಟು ಮೋಟಿವೇಟೆಡ್ ಆಗಿರೋದ್ರಿಂದ, ಇಷ್ಟು ಬೂಸ್ಟ್ ಆಫ್ ಎನರ್ಜಿ ಇರೋದ್ರಿಂದ ನೀವು ಮಿಸ್ಟೇಕ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ಗಮನ ಕೊಡಿ. ಇಟ್ಸ್ ಓಕೆ, ಒನ್ ಸ್ಟೆಪ್ ಅಟ್ ಅ ಟೈಮ್. ಓಕೆ, ಒನ್ ಸ್ಟೆಪ್ ಅಟ್ ಅ ಟೈಮ್. ಅದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ರೀಥಿಂಕ್, ರೀಡ್, ಲೀಗಲ್ ಅಡ್ವೈಸ್ ಬೇಕಿದ್ರೆ ತೊಗೊಳ್ಳಿ. ಬಟ್ ತುಂಬ ಎನರ್ಜೀಸ್ ತುಂಬ ಸಪೋರ್ಟಿವ್ ಆಗಿದೆ ನಿಮಗೆ ಗ್ರೂಪ್ ನಂಬರ್ 2. ಓಕೆ, ಸೊ ಅದು ನಿಮ್ಮ ಪರ್ಸ್ನಲ್ ಮೆಸೇಜಸ್ಸು ಹೆಂಗೆ ಈ ಆಸ್ಟ್ರಾಲಾಜಿಕಲ್ ಈವೆಂಟ್ಸ್ ಎಲ್ಲ ನಿಮಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೋಪ್ಫುಲಿ ಇದು ನಿಮಗೆ ಸಹಾಯ ಮಾಡ್ತಾ ಇದೆ. ನಿಮ್ಮ ಮೈಂಡಲ್ಲಿ, ನಿಮ್ಮ ಬಾಡಿನಲ್ಲಿ ಇದೆಲ್ಲ ಯುನೋ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನಿಮಗೆ ಪ್ರತಿಯೊಂದೂ ನಿಮ್ಮ ಐ ಆಮ್ ಫೀಲಿಂಗ್ ಲೈಕ್ ನಿಮಗೆ ಅರ್ಥ ಆಗ್ತಾ ಇದೆಯಲ್ವೋ, ನಿಮ್ಮ ಬಾಡಿ ಈಸ್ ಗೆಟಿಂಗ್ ಲೈಕ್ ಎಕ್ಸೈಟೆಡ್ ಅನ್ನೋ ಥರ ಒಂದು ಎನರ್ಜಿ ತೋರಿಸ್ತಾ ಇದ್ದಾರೆ. ಹೋಪ್ಫುಲಿ ಇದು ನಿಮಗೆ ಸಹಾಯ ಮಾಡ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ, ಒನ್ ಸ್ಟೆಪ್ ಅಟ್ ಅ ಟೈಮ್ ಅಂತ ಹೇಳಿ. ಬಿಕಾಸ್ ದಟ್ ಈಸ್ ವಾಟ್ ಯು ಆರ್ ಡೂಯಿಂಗ್. ಯುವರ್ ಜರ್ನಿ ಹ್ಯಾಸ್ ಬಿಕನ್ ಒನ್ ಸ್ಟೆಪ್ at a time. ಓಕೆ, ಸೊ ಅದು ನಿಮ್ಮ ರೀಡಿಂಗ್. ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಐ ಲವ್ ಟು ರೀಡ್ ಯೋರ್ ಕಮೆಂಟ್ಸ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ನಿಮ್ಮ ಗೋಲ್ ಪಾಯಿಂಟ್ ಬಿಗೆ ಹೋಗೋದಕ್ಕೆ ಏನು ಬೇಕೋ ಆ ಪ್ಲ್ಯಾನ್ಸ್ ಎಲ್ಲ ಮಾಡಿ ಎಕ್ಸಿಕ್ಯೂಟ್ ಮಾಡಿ. ಆದರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ. ರೀಡ್ ಎವ್ರಿಥಿಂಗ್. ಓಕೆ, ಬಿ ಕೇರ್ಫುಲ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.